ಪ್ರೈಸ್ ಗಾಡ್, ಹಲ್ಲೆಲೂಯಾ. ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರುವ ಮೊದಲಿಂಗನಾದಂಥ ಯೇಸು ಕ್ರಿಸ್ತನ ನಾಮದಲ್ಲಿ ಬಂದಿರುವಂಥ ಪ್ರತಿಯೊಬ್ಬರಿಗೂ ಕೂಡ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಬಲಗೈಯನ್ನು ನಾವು ಮೇಲಕ್ಕೆತ್ತೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಸಮಯದಲ್ಲಿ ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ. ದಯವಿಟ್ಟು ದೊಡ್ಡವರಾಗಲಿ ಚಿಕ್ಕವರಾಗಲಿ ಮಾತಾಡಬೇಡ್ರಿ. ಮಾತಾಡಿರೋ ವಾಕ್ಯ 10 ನಿಮಿಷಕ್ಕೆ ಮುಗಿಸ್ಬಿಡ್ತೀನಿ ನಾನು. ಹನ್ನೊಂದನೇ ಅಧ್ಯಾಯ ತೆಗೆದಿದ್ದೀರಾ? ಹಲ್ಲೆಲೂಯಾ. 32ನೇ ವಾಕ್ಯ. ಇನ್ನು ಏನು ಹೇಳಬೇಕು? ಗಿಡಿಯೋನ್, ಬಾರಾಕ್, ಸಂಸೋನ್, ಯೆಫ್ತಾ, ದಾವೀದ್, ಸಮುವೇಲ್ ಎಂಬುವರ ವೃತ್ತಾಂತವನ್ನು, ಪ್ರವಾದಿಗಳ ವೃತ್ತಾಂತವನ್ನು ವಿವರವಾಗಿ ಹೇಳಬೇಕಾದರೆ ನನಗೆ ಸಮಯ ಸಾಲದು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಮೊದಲನೇದಾಗಿ ಒಬ್ಬ ವ್ಯಕ್ತಿಯ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ಗಿಡಿಯೋನ್ ಎನ್ನುವಂಥ ವ್ಯಕ್ತಿಯ ಕುರಿತಾಗಿ ನಂಬಿಕೆಯ ಪಟ್ಟಿಯಲ್ಲಿ ಸತ್ಯವಾದಂಥ ದೇವರು ನಂಬಿಕೆಯ ನಾಯಕರ ಪಟ್ಟಿಯಲ್ಲಿ ಆತನನ್ನು ಸೇರಿಸಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಗಿದ್ಯೋನನು, ಹಲ್ಲೆಲೂಯಾ, ಹೆಸರು ಏನ್ರಿ? ಗಿದ್ಯೋನ್. ಗಿದ್ಯೋನ್ ಅಂದರೆ ನಾವು ನೋಡುವಾಗ ಬಹಳ ಅಂಜುಬುರುಕನಾಗಿರ್ತಕ್ಕಂಥ ವ್ಯಕ್ತಿ, ಶತ್ರುಗಳಿಗೆ ಬಹಳ ಭಯಪಡುವಂಥ ವ್ಯಕ್ತಿ, ಬಹಳವಾದ ರೀತಿಯಲ್ಲಿ ಮಿದ್ಯಾನ್ಯರ ಅಮಾಲೈಕ್ಯರ ಕಾಟವನ್ನು ತಪ್ಪಿಸಿಕೊಳ್ಳುವುದಕ್ಕಾಗಿ ಒಂದು ಏಲ ಎನ್ನುವಂಥ ವೃಕ್ಷದ ಕೆಳಗಡೆ ಕೂತ್ಕೊಂಡು ಗೋಧಿ ತೆನೆಯನ್ನು ಒಡಿತಾ ಇದ್ದಾನೆ. ಏನು ಮಾಡ್ತಾ ಇದ್ದಾನೆ? ಗೋಧಿ ತೆನೆಗಳನ್ನು ಬಡಿತಾ ಇದ್ದಾನೆ. ಯಾರಿಗೂ ಕೂಡ ಕಾಣಿಸಿಕೊಳ್ಳಲಾರದ ಹಾಗೆ, ಶತ್ರುಗಳಿಗೂ ಅಲ್ಲಿರ್ತಕ್ಕಂಥ ಪ್ರಜೆಗಳಿಗೂ ಕಾಣಿಸಿಕೊಳ್ಳಲಾರದ ಹಾಗೆ ವೃಕ್ಷದ ಕೆಳಗಡೆ ಒಂದು ಯಾರು ಕಾಣಲಾರದಂಥ ಒಂದು ಸ್ಥಿತಿಯಲ್ಲಿ ಆತನು ಕೂತ್ಕೊಂಡು ಏನು ಮಾಡ್ತಾ ಇದ್ದಾನೆ? ತೆನೆಗಳನ್ನು ಒಡಿತಾ ಇದ್ದಾನೆ ಪ್ರೇರೆ. ಆದರೆ ಸತ್ಯವೇದ ಹೇಳ್ತಾ ಇದೆ ಗಿದ್ಯೋನನು ನಂಬಿಗಸ್ತನು ಎಂಬುದಾಗಿ. ಹಲ್ಲೆಲೂಯಾ. ಗಿದ್ಯೋನನಲ್ಲಿ ಇರುವಂಥ ವಿಶ್ವಾಸ ಸಾಮಾನ್ಯವಾಗಿರುವಂಥ ವಿಶ್ವಾಸವಲ್ಲ, ಅದು ಅಸಾಮಾನ್ಯವಾಗಿರ್ತಕ್ಕಂಥ ವಿಶ್ವಾಸವಾಗಿತ್ತು. ಹಲ್ಲೆಲೂಯಾ. ಮನುಷ್ಯರನ್ನ ಒಂದು ದೃಷ್ಟಿಕೋನದಿಂದ ನೋಡಿದರೆ ದೇವರು ಮನುಷ್ಯರನ್ನ ಬೇರೆ ದೃಷ್ಟಿಕೋನದಿಂದ ನೋಡುವವನಾಗಿದ್ದಾನೆ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ಇವತ್ತಿನ ದಿನ ನಾವು ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಆ ಗಿದ್ಯೋನನ ಕುರಿತಾಗಿ, ಯಾಕೆ ಗಿದ್ಯೋನನ ಕುರಿತಾಗಿ ಆ ಒಂದು 11ನೇ ಅಧ್ಯಾಯ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ವಿಸ್ತಾರವಾಗಿ ಬರೆಯಲಾರದೆ ಕೇವಲ ಹೆಸರನ್ನು ಮಾತ್ರ ಮೆನ್ಷನ್ ಮಾಡಿದ್ದಾರೆ. ಯಾಕಂದರೆ ಆತನ ಚರಿತ್ರೆಯನ್ನು, ಇನ್ನು ಉಳಿದಿರ್ತಕ್ಕಂಥ ವ್ಯಕ್ತಿಗಳ ಚರಿತ್ರೆಯನ್ನು ಬರೆದುಕೊಂಡು ಹೋದರೆ ಅವರಿಗೆ ಸಮಯ ಸಾಲುವುದಿಲ್ಲ ಎಂಬುದಾಗಿ ಲೇಖಕ ಹೇಳ್ತಾ ಇದ್ದಾನೆ ಪ್ರೇಯರ್. ಹಲ್ಲೆಲೂಯಾ. ಪೌಲನು ಬರಿತಾ ಇದ್ದಾನೆ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಅನೇಕ ವಿಧವಾಗಿರ್ತಕ್ಕಂಥ ನಂಬಿಕೆ ವಿಷಯಗಳನ್ನು ಹೇಳಿ ಗಿಡಿಯೋನ್, ಬಾರಾಕ್, ಹಲ್ಲೆಲೂಯಾ, ಸಂಸೋನ್, ಯೆಫ್ತಾ, ದಾವೀದ, ಸಮುವೇಲ ಎನ್ನುವಂಥವರ ವೃತ್ತಾಂತಗಳನ್ನು ವಿವರಿಸಿ ಬರುವುದಕ್ಕೆ ನನಗೆ ಸಮಯವಿಲ್ಲ. ಹಲ್ಲೆಲೂಯಾ. ಇವತ್ತಿನ ದಿನ ನಾವು ತಿಳಿದುಕೊಳ್ಬೇಕಾಗಿರ್ತಕ್ಕಂಥ ಅಂಶ ಏನಂದರೆ, ದೇವರು ನನ್ನನ್ನು ನೋಡುವ ದೃಷ್ಟಿಕೋನ ಬೇರೆ. ಹಲ್ಲೆಲೂಯಾ. ಮನುಷ್ಯರು ನೋಡಿದ ಹಾಗೆ ದೇವರು ನನ್ನನ್ನು ನೋಡುವುದಿಲ್ಲ. ದೇವರು ನಾನು ಅಸಹಾಯಕನಾಗಿ ಇರುವಾಗ, ನಾನು ಒಂದು ಬಹಳ ಕಷ್ಟದ ಪರಿಸ್ಥಿತಿಯಲ್ಲಿ ಇರುವಾಗ, ನಾನು ಎಲ್ಲರಿಂದ ದೂರವಾಗಿ ಇಡಲ್ಪಟ್ಟಂಥ ಪರಿಸ್ಥಿತಿಯಲ್ಲಿ ಇರುವಾಗ, ಎಲ್ಲರೂ ಕೈ ಬಿಡಲ್ಪಟ್ಟಂಥ ಪರಿಸ್ಥಿತಿಯಲ್ಲಿ ಇರುವಾಗ ದೇವರು ಮಾತ್ರ ನನ್ನನ್ನು ಕೈ ಬಿಡುವುದಿಲ್ಲ ಎನ್ನುವಂಥ ವೃತ್ತಾಂತ ಯಾರ ವೃತ್ತಾಂತ ಆಗಿದೆ ಪ್ರಿಯರೇ? ಈ ಗಿದ್ಯೋನನ ವೃತ್ತಾಂತವಾಗಿದೆ. ಹಲ್ಲೆಲೂಯಾ. ಇವತ್ತು ಸ್ವಲ್ಪ ಒಂದು 5 ಅಂಶಗಳನ್ನು ನಾವು ಗಿದ್ಯೋನನ ಕುರಿತಾಗಿ ನಾವು ನೋಡಿಕೊಳ್ಳೋಣ. ಯಾಕೆ ಗಿದ್ಯೋನನು ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ 6, 7, 8ನೇ ಅಧ್ಯಾಯದಲ್ಲಿ ಪ್ರಮುಖವಾದ ಸ್ಥಾನದಲ್ಲಿ ನಿಂತುಕೊಳ್ತಾ ಇದ್ದಾನಂದ್ರೆ, ಗಿದ್ಯೋನನ ಜೀವಿತದಲ್ಲಿ ದೇವರು
ಬಂದ್ರು ಪ್ರಿಯರೇ. ಹಲ್ಲೆಲೂಯ. ಗಿದ್ಯೋನನ ಕಾಲದಲ್ಲಿ ಅವರ ಪೂರ್ವಿಕರು ದೇವರಿಗೆ ಹೇಯವಾದಂತ ಕಾರ್ಯಗಳನ್ನ ಮಾಡ್ತಾ ಇರಬೇಕಾದ್ರೆ 6ನೇ ಅಧ್ಯಾಯದ ಪ್ರಾರಂಭದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ಇಸ್ರಾಯೇಲರನ್ನ ಮಿದ್ಯಾನರ ಕೈಗೆ ಒಪ್ಪಿಸಿಕೊಟ್ಟರು ಎಂಬುದಾಗಿ. ಹಲ್ಲೆಲೂಯ. ಯಾಕಂದ್ರೆ ದೇವರು ಎಷ್ಟೋ ರೀತಿಯಲ್ಲಿ ಹೇಳಿದ್ರು, ಏನಂತೇಳಿ, ನೀವು ಅನ್ಯ ಜನರ ಸಂಪ್ರದಾಯಗಳನ್ನ ಮಾಡಬೇಡ್ರಿ, ಅವು ನಿಮಗೆ ಉರುಲಾಗ್ತವೆ. ವಿಗ್ರಹಗಳ ಕಡೆಗೆ ಹೋಗ್ಬೇಡ್ರಿ, ಅವು ನಿಮಗೆ ಉರುಲಾಗ್ತವೆ ಅಂತೇಳಿ ದೇವ್ರು ಎಷ್ಟು ತಿಳಿ ಹೇಳಿದ್ರು ಕೂಡ ಆ ಜನರು ಏನ್ ಮಾಡ್ತಾ ಇಲ್ಲ ರೀ, ಕೇಳ್ತಾ ಇಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಎಷ್ಟು ದಿವಸ ಅಂತ ಬರೀ ಪ್ರಾರ್ಥನೆ ಮಾಡೋದು, ಎಷ್ಟು ದಿವಸ ಅಂದ್ರೆ ಬರೀ ಪ್ರಾರ್ಥನೆಯಲ್ಲೇ ಕಳೆಯೋದು. ಬೇರೆ ಆಗಿರ್ತಕ್ಕಂಥ ಜನರೆಲ್ಲ ಮಾಡ್ತಾ ಇದ್ರಲ್ಲ, ಅವ್ರಿಗೆ ಏನಾಗ್ತಾ ಇಲ್ವಲ್ಲ, ನಾವು ಕೂಡ ಮಾಡ್ಬೋದು ಅಂತೇಳಿ ಜನರು ಏನ್ ಮಾಡ್ತಾ ಇದ್ದಾರೆ, ಅವರು ವಿಗ್ರಹಗಳ ಕಡೆಗೆ ಹೋಗ್ತಾ ಇದ್ದಾರೆ, ಪಾಪದ ಕಡೆಗೆ ಹೋಗ್ತಾ ಇದ್ದಾರೆ, ಶಾಪವನ್ನು ತಾವಾಗಿಯೇ ತಮ್ಮ ಮೇಲೆ ಬರಮಾಡಿಕೊಳ್ತಾ ಇದ್ದಾರೆ. ಸತ್ಯವೇದ ಹೇಳ್ತಾ ಇದೆ, ಅವರು 7 ವರ್ಷಗಳ ಕಾಲ ಅಂತೇಳಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಅಲ್ಲಿ 6ನೇ ಓದಿದ್ರು ಒಂದ್ಸರಿ, ಇಸ್ರಾಯೇಲರು ತಿರುಗಿ ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಗಳಾದುದರಿಂದ ಆತನು ಅವರನ್ನ 7 ವರ್ಷಗಳ ಪರ್ಯಂತರ ಮಿದ್ಯಾನರ ಕೈಗೆ ಒಪ್ಪಿಸಿದನು. ಹಲ್ಲೆಲೂಯಾ. ಸತ್ಯವೇದ ಹೇಳ್ತಾ ಇದೆ, ಎಷ್ಟು ವರ್ಷಗಳ ಕಾಲ ರೀ? 7 ವರ್ಷಗಳು. ಮಿದ್ಯಾನರ ಕಾಟ ತಪ್ಪಿಸಿಕೊಳ್ಳೋದಕ್ಕೆ ಆಗಲಾರದೆ ಈ ಇಸ್ರಾಯೇಲರು ಒಬ್ರಿಗೊಬ್ರು ಏನ್ ಮಾಡ್ತಾ ಇದ್ದಾರೆ, ಭಯ ಪಡ್ತಾ ಇದ್ದಾರೆ. ಯಾಕಂದ್ರೆ ಮಿದ್ಯಾನ್ಯರು ಹೆಂಗ್ ಬರ್ತಾ ಇದ್ರಂತೆ, ಮಿಡತೆಯ ದಂಡಿನ ಬಾದಿಯಲ್ಲಿ ಬರ್ತಾ ಇದ್ರು. ಹಲ್ಲೆಲೂಯಾ. ನಮ್ಮ ದೇಶದ ಕಡೆಗಿನ್ನ ಮಿಡತೆಗಳು ಬಂದಿಲ್ಲ, ನಮ್ಮ ಭಾಗದ ಕಡೆಗೆ, ನಮ್ಮ ದೇಶದೊಳಗಡೆ ಎಂಟ್ರಿ ಕೊಟ್ಟಿದ್ದಾವೆ. ಪಂಜಾಬ್ ಎನ್ನುವಂತ ರಾಜ್ಯದಲ್ಲಿ ಮತ್ತು ಪಂಜಾಬ್ನ ನೆರೆಹೊರೆ ರಾಜ್ಯದಲ್ಲಿ ಮಿಡತೆಗಳು ದಂಡು ಬಂದು ಏನ್ ಮಾಡಿದರೆ, ಹಚ್ಚು ಹಸಿರಾಗಿ ಬೆಳೆದಿರ್ತಕ್ಕಂಥ ಎಲ್ಲ ಬೆಳೆಯನ್ನ ಏನ್ ಮಾಡಿದೆ, ಸರ್ವನಾಶ ಮಾಡಿದೆ. ಮಿಡತೆಗೆ ಯಾಕೆ ಹೋಲಿಸಿದಾರಂದ್ರೆ, ಮಿಡತೆ ಏನ್ ಮಾಡುತ್ತೆ, ಮಿಡತೆ ದಂಡು ಬಿದ್ದಿದೆ ಅಂದ್ರೆ ಒಂದು ಕೂಡ ಉಳಿಲಾರದೆ ಎಲ್ಲದನ್ನ ಏನ್ ಮಾಡ್ಬಿಡ್ತದ, ಬರಿದು ಮಾಡಿಬಿಡುತ್ತೆ. ಎಲ್ಲ ಫಲಭರಿತವಾಗಿರ್ತಕ್ಕಂಥ ಬೆಳೆಯನ್ನ ಏನ್ ಮಾಡಿಬಿಡುತ್ತೆ, ಬರಿದು ಮಾಡಿಬಿಡುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಅದ್ರ ಸಲುವಾಗಿ ಈ ಮಿದ್ಯಾನ್ಯರ ಕಾಟ ಹೆಚ್ಚಾದಾಗ ಮತ್ತೆ ಪುನಃ ದೇವರಿಗೆ ಮೊರೆ ಇಡ್ತಾ ಇದ್ದಾರೆ ಇಸ್ರಾಯೇಲರು, ದೇವರೇ ಇವರ ಕಾಟದಿಂದ ನಮ್ಮನ್ನ ತಪ್ಪಿಸು ಎಂಬುದಾಗಿ. ಅವಾಗ ಪುನಃ ದೇವರು ಒಬ್ಬ ವ್ಯಕ್ತಿಯನ್ನ ಕರಿತಾ ಇದ್ದಾನೆ ಪ್ರಿಯರೇ. ಆ ವ್ಯಕ್ತಿ ಹೆಸರೇನು, ಗಿದ್ಯೋನ್. ಹಲ್ಲೆಲೂಯಾ. ಆತನ ಹೆಸರೇನು, ಗಿದ್ಯೋನ್. ಗಿದ್ಯೋನನ್ನು ಏನ್ ಮಾಡ್ತಾ ಇದ್ದಾನೆ, ಗೋಧಿಯನ್ನ, ತೆನೆಗಳನ್ನ ಹೊಡಿತಾ ಇದ್ದಾನೆ. ಎಲ್ಲಿ, ಏಲಾ ವೃಕ್ಷದ ಮರದ ಕೆಳಗಡೆ ಕೂತ್ಕೊಂಡು ಯಾರಿಗೆ ಕಾಣಲಾರದ ಹಾಗೆ ಆತನ ಏನ್ ಮಾಡ್ತಾ ಇದ್ದಾನ್ರಿ, ತೆನೆಗಳನ್ನ ಹೊಡಿತಾ ಇದ್ದಾನೆ. ದೇವರ ದೂತನು ಪ್ರತ್ಯಕ್ಷನಾಗಿ ಹೇಳ್ತಾ ಇದ್ದಾನೆ, ಪರಾಕ್ರಮಶಾಲಿಯೇ ಯೆಹೋವನು ನಿನ್ನೊಂದಿಗಿದ್ದಾನೆ. ಹಲ್ಲೆಲೂಯಾ. ಏನೆಂಬುದಾಗಿ ಹೇಳ್ತಾ ಇದ್ದಾನೆ, ಪರಾಕ್ರಮಶಾಲಿಯೇ ಯೆಹೋವನು, ದೇವರು ನಿನ್ನ ಸಂಗಡ ಇದ್ದಾನೆ ಎಂಬುದಾಗಿ ಹೇಳಿದಾಗ ಅವಾಗ ಏನ್ ಮಾಡ್ತಾ ಇದ್ದಾನ್ರಿ ಗಿದ್ಯೋನ, ದೇವರು ನಮ್ಮ ಸಂಗಡ ಇದ್ದಿದ್ರೆ ನಮಗೆ ಯಾಕೆ ಈ ತರವಾಗಿರ್ತಕ್ಕಂಥ ಎಲ್ಲಾ ಕಾರ್ಯಗಳು ಪ್ರಾಪ್ತಿ ಆಗ್ತಾ ಇತ್ತು? ದೇವರು ನಮ್ಮ ಸಂಗಡ ಇದ್ದಿದ್ರೆ ನಾವು ನಮ್ಮ ಶತ್ರುಗಳಿಂದ ನಮ್ಮನ್ನ ದೇವರು ತಪ್ಪಿಸಬಹುದಾಗಿತ್ತಲ್ಲ. ದೇವರು ನಮ್ಮ ಸಂಗಡ ಇದ್ದಿದ್ರೆ ನಾವು ನಮ್ಮ ಬೆಳೆಯನ್ನ ನಾವೇ ಊಟ ಮಾಡಬಹುದಾಗಿತ್ತಲ್ಲ ಅಂತೇಳಿ ಹೇಳಿದಾಗ ಅವಾಗ ದೇವರ ದೂತ ಹೇಳುವಂತ ಮಾತು ಒಂದೇ, ಏನಂತೇಳಿ, ಗಿದ್ಯೋನನ್ನ ನೋಡಿ ಪರಾಕ್ರಮಶಾಲಿ. ಆತನ ಗಿದ್ಯೋನ್ ನಿಜವಾಗ್ಲೂ ಏನಾಗಿದ್ದಾನೆ, ಅಂಜುಬುರುಕಾಗಿದ್ದಾನೆ. ಗಿದ್ಯೋನ ನಿಜವಾಗ್ಲೂ ಏನಾಗಿದ್ದಾನ್ರಿ, ಭಯಪಟ್ಟು, ಶತ್ರುಗಳಿಗೆ ಭಯಪಟ್ಟು ಏನ್ ಮಾಡಿದಾನ್ರಿ, ಯಾರಿಗೂ ಕಾಣಲಾರದ ಹಾಗೆ ಏನ್ ಮಾಡ್ತಾ ಇದ್ದಾನ, ಗೋಧಿಯ ತೆನೆಗಳನ್ನ ಹೊಡಿತಾ ಇದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ವಾಕ್ಯ ಹೇಳ್ತಾ ಇದೆ, ಆ ಗಿದ್ಯೋನನ್ನ ದೇವರು ನೋಡಿದಂತ ದೃಷ್ಟಿಕೋನ ಬೇರೆ. ಹಲ್ಲೆಲೂಯಾ. ಇವತ್ತು ನೀನು ಕೂಡ ನಿನ್ನ ಹಳೆಯ ಒಂದು ವಿಷಯಗಳ ಕುರಿತಾಗಿ, ನಿನ್ನ ಒಂದು ಕ್ರಿಶ್ಚಿಯಾನಿಟಿ ಲೈಫ್ ನ ಕುರಿತಾಗಿ ನೀನು ಬಲಹೀನ ಎಂಬುದಾಗಿ ನೀನು ಅಂದುಕೊಳ್ಬಾರ್ದು. ದೇವರ ಮಗನಾಗಿರ್ತಕ್ಕಂಥ ನೀನು, ದೇವರ ಮಗಳಾಗಿರ್ತಕ್ಕಂಥ ನೀನು ಯಾವತ್ತಿಗೂ ಕೂಡ ಬಲಹೀನಳು ಅಲ್ಲ. ಯಾವತ್ತಿಗೂ ಕೂಡ ನೀನು ಬಲಹೀನಳು ಅಲ್ವೇ ಅಲ್ಲ, ಬಲಹೀನನು ಅಲ್ವೇ ಅಲ್ಲ. ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಲೋಕದಲ್ಲಿರುವವನಿಗಿಂತ ನಮ್ಮಲ್ಲಿರುವ ಯೇಸು ದೊಡ್ಡಾತ ಎಂಬುದಾಗಿ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಪರಾಕ್ರಮಶಾಲಿಯೇ ಯೆಹೋವನು ನಿನ್ನ ಸಂಗಡ ಇದ್ದಾನೆ. ಒಂದ್ಸಾರಿ ಆ ವಾಕ್ಯ ಹೋದ್ರೆ 6ನೇ ಅಧ್ಯಾಯ ನ್ಯಾಯಸ್ಥಾಪಕರ ಪುಸ್ತಕ 12ನೇ ವಾಕ್ಯ.
ಯೆಹೋವನ ದೂತನು ಗಿದ್ಯೋನನಿಗೆ ಪ್ರತ್ಯಕ್ಷನಾಗಿ ಅವನಿಗೆ, ಪರಾಕ್ರಮಶಾಲಿಯೇ, ಯೆಹೋವನು ನಿನ್ನ ಸಂಗಡ ಇದ್ದಾನೆ ಅಂದನು. ಆಗ ಗಿದ್ಯೋನನು ಅವನಿಗೆ, ಸ್ವಾಮಿ, ಯೆಹೋವನು ನಮ್ಮ ಸಂಗಡ ಇದ್ದರೆ ನಮಗೆ ಇದೆಲ್ಲ ಯಾಕೆ ಸಂಭವಿಸಿತು? ನಮ್ಮ ಹಿರಿಯರು ಯೆಹೋವನು ಅದ್ಭುತಗಳನ್ನು ನಡೆಸಿ ತಮ್ಮನ್ನು ಐಗುಪ್ತದಿಂದ ಬಿಡಿಸಿದನೆಂಬುದಾಗಿ ವಿವರಿಸುತ್ತಿದ್ದರು. ಅಂತ ಅದ್ಭುತಗಳು ಈಗ ಎಲ್ಲಿ ಇದ್ದಾವೆ? ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ಪ್ರತ್ಯಕ್ಷವಾಗಿ ಒಬ್ಬ ನೆಗೆಟಿವ್ ಆಗಿ ಥಿಂಕ್ ಮಾಡುವಂತ ಒಬ್ಬ ವ್ಯಕ್ತಿಗೆ ಹೇಳ್ತಾ ಇದ್ದಾನೆ, ನೀನು ಪರಾಕ್ರಮಶಾಲಿಯಾಗಿದ್ದೀಯಾ. ಹಲ್ಲೆಲೂಯಾ. ಇವರ ಓವರ್ಕಮರ್. ಹಲ್ಲೆಲೂಯಾ. ನೀನು ಪರಾಕ್ರಮಶಾಲಿಯಾಗಿರ್ತಕ್ಕಂತ ವ್ಯಕ್ತಿಯಾಗಿದ್ದೀಯಾ. ಆದ್ರೆ ಅವನ ಪರಿಸ್ಥಿತಿ ನಾವು ಲೋಕದ ರೀತಿಯಲ್ಲಿ ನಮ್ಮ ಕಣ್ಣುಗಳ ಮೂಲಕವಾಗಿ ನಾವು ನೋಡುವಾಗ ಅವನೊಬ್ಬ ಅಂಜಬುರುಕ. ಹಲ್ಲೆಲೂಯಾ. ಆದ್ರೆ ದೇವರ ದೃಷ್ಟಿಯಲ್ಲಿ ಅವನು ಪರಾಕ್ರಮಶಾಲಿ. ಪ್ರಿಯರೇ, ಹಲ್ಲೆಲೂಯಾ. ಅದ್ರ ಸಲುವಾಗಿ ದೇವರ ವಾಕ್ಯ ಹೇಳ್ತಾ ಇದೆ, ದೇವರ ಕಣ್ಣುಗಳು ಮನುಷ್ಯರನ್ನು ಯಾವಾಗಲೂ ನೋಡ್ತಾ ಇರ್ತವೆ, ತನ್ನ ಮಕ್ಕಳನ್ನು ವಿಶೇಷವಾಗಿ ನೋಡ್ತಾ ಇರ್ತವೆ. ಯಾಕಂದ್ರೆ ತನ್ನ ಮಕ್ಕಳಿಗೆ ಬಿಡುಗಡೆ ಕೊಡುವುದಕ್ಕಾಗಿ, ಆದರಿಸುವುದಕ್ಕಾಗಿ, ಸಂತೈಸುವುದಕ್ಕಾಗಿ, ಸಮಾಧಾನವನ್ನ ನೀಡುವುದಕ್ಕಾಗಿ. ದೇವರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಯೆಹೋವನ ದೂತನು ಗಿದ್ಯೋನನಿಗೆ ಪ್ರತ್ಯಕ್ಷನಾಗಿ ಪರಾಕ್ರಮಶಾಲಿ ಎಂಬುದಾಗಿ ಕರೀತಾ ಇದ್ದಾನೆ. ಹಲ್ಲೆಲೂಯಾ. ಇವತ್ತು ಅನೇಕರು ದೇವರ ಮಕ್ಕಳು ಹೆಂಗಾಗಿದ್ದಾರೆ? ಈ ಗಿದ್ಯೋನನ ಉಪಾಧಿಯಲ್ಲಿ ಇದ್ದಾರೆ. ಹಲ್ಲೆಲೂಯಾ. ಯಾವ ರೀತಿಯಾಗಿದ್ದಾರೆ? ಗಿದ್ಯೋನನ ಉಪಾಧಿಯಲ್ಲಿ ಯಾರಿಗೋ ಭಯ ಪಡ್ತಾ ಇರ್ತಾರೆ, ಯಾವುದೋ ವಸ್ತುಗಳಿಗೆ ಭಯ ಪಡ್ತಾ ಇರ್ತಾರೆ, ಯಾವುದೋ ವ್ಯಕ್ತಿಗಳಿಗೆ ಭಯ ಪಡ್ತಾ ಇರ್ತಾರೆ, ರೋಗಕ್ಕೆ ಭಯ ಪಡ್ತಾ ಇರ್ತಾರೆ, ಯಾವುದೋ ಒಂದು ಸಾಲದ ಸಮಸ್ಯೆಗೆ ಭಯ ಪಡ್ತಾ ಇರ್ತಾರೆ. ದೇವರು ಹೇಳ್ತಾ ಇದ್ದಾನೆ, ನೀವು ಲೋಕವನ್ನ ಆಳುವಂತವ್ರು ಎಂಬುದಾಗಿ. ನಾನು ಲೋಕವನ್ನ ಜಯಿಸಿದ್ದೇನೆ, ನಿಮ್ಮನ್ನು ಕೂಡ ಲೋಕವನ್ನ ಜಯಿಸುವ ಹಾಗೆ ನಾನು ಮಾಡುತ್ತೇನೆ ಎಂಬುದಾಗಿ. ಧೈರ್ಯವಾಗಿ ನೀವು ಇರ್ರಿ ಎಂಬುದಾಗಿ. ಹಲ್ಲೆಲೂಯಾ. ಏಸಪ್ಪ ಹೇಳಿದ ಮಾತುಗಳು ದೊಡ್ಡವಾ? ಲೋಕಸ್ಥರು ಹೇಳುವಂತ ಮಾತುಗಳು ದೊಡ್ಡವ್ರಿ? ಏಸಪ್ಪನ ಮಾತು ದೊಡ್ಡವು. ಆದ್ರೆ ನಾವೇನ್ ಮಾಡಲ್ಲ, ಕೆಲವೊಂದು ಸಂದರ್ಭದಲ್ಲಿ ಏಸಪ್ಪನ ಮಾತನ್ನ ನೆಗ್ಲೆಕ್ಟ್ ಮಾಡಿಬಿಡ್ತೀವಿ. ಅಲ್ಲೇ ಬಂದಿರೋದು. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಈತನಿಗೂ ಹೇಳಿದಾಗ, ಅಪ್ಪ ದೇವದೂತ ನೀನು ಪ್ರತ್ಯಕ್ಷವಾಗಿದ್ದು ಒಳ್ಳೆಯದೇ, ಆದ್ರೆ ನೀನು ಹೇಳ್ತಾ ಇದ್ದೀಯಾ, ಒಂದು ವೇಳೆ ಯೆಹೋವನು ನಮ್ಮ ಸಂಗಡ ಇದ್ದಿದ್ರೆ ನಮಗೆಲ್ಲ ಇದೆಲ್ಲ ಯಾಕೆ ಆಗ್ತಾ ಇತ್ತು? ನಾವು ಬೆಳೆ ಹಾಕ್ತಾ ಇದ್ದೀವಿ, ಕೊಯ್ಕೊಂಡು ಹೋಗೋರು ಒಬ್ರು. ಎಲ್ಲ ಚೆನ್ನಾಗಿ ಜೋಳ ಬಿತ್ತಾ ಇದ್ವಿ, ಗೋಧಿ ಬಿತ್ತಾ ಇದ್ವಿ, ನೆಲ್ಲು ಬಿತ್ತಾ ಇದ್ವಿ, ಎಲ್ಲ ಚೆನ್ನಾಗಿ ಆಗ್ತಾ ಇದೆ. ಆದ್ರೆ ಮಿದ್ಯಾನರು ಸರಿಯಾಗಿ ಕಟಾವು ಟೈಮಿಗೆ ಬಂದು ಏನ್ ಮಾಡ್ತಾ ಇದ್ರೆ ಕೊಯ್ಕೊಂಡು ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾ ಇದೆ, ಎಲ್ಲವುಗಳನ್ನ ಹೇಳಿದಂತ ಆ ಗಿದ್ಯೋನನಿಗೆ ದೇವರು ಕೊಡುವಂತ ಹೆಸರೇನ್ರಿ? ನೀನು ಪರಾಕ್ರಮಶಾಲಿ. ಯಾಕೆ ಪರಾಕ್ರಮಶಾಲಿ ಅಂತೇಳಿ ಮುಂದೆ ವಾಕ್ಯ ಹೇಳ್ತಾ ಇದೆ, ದೇವರು ನಿನ್ನ ಸಂಗಡ ಇದ್ದಾನೆ, ದೇವರು ನನ್ನ ಸಂಗಡ ಇದ್ದಾನೆ, ದೇವರು ನಿಮ್ಮ ಸಂಗಡ ಇದ್ದಾನೆ. ಅದಕ್ಕಾಗಿಯೇ ನಾನು ನೀನು ಕೂಡ ಏನಾಗಿದ್ದೇವೆ? ಪರಾಕ್ರಮಶಾಲಿಗಳಾಗಿದ್ದೇವೆ. ಹಲ್ಲೆಲೂಯಾ. ದೇವರು ಲೋಕವನ್ನು ಜಯಿಸುವಂತ ನಂಬಿಕೆ ನಮಗೆ ಅನುಗ್ರಹ ಮಾಡಿದ್ದಾನೆ, ನಮ್ಮಲ್ಲಿ ನಂಬಿಕೆಯನ್ನು ಹುಟ್ಟಿಸಿದ್ದಾನೆ, ನಮ್ಮಲ್ಲಿ ನಂಬಿಕೆಯನ್ನ ಕಡಿಮೆಯಾದಾಗ ಆತನು ಪೂರೈಸ್ತಾ ಇದ್ದಾರೆ. ಪ್ರಿಯರೇ, ಸತ್ಯವೇದ ಹೇಳ್ತಾ ಇದೆ ಏನಂತ ಹೇಳಿದ್ರೆ, ಈ ಗಿದ್ಯೋನನನ್ನ ದೇವರು ಹೆಂಗ್ ನೋಡಿದ? ಆತನಲ್ಲಿರುವಂತ ಒಳ್ಳೆಯದನ್ನ ನೋಡಿದ. ಹಲ್ಲೆಲೂಯಾ. ವಾಟ್ ಇಸ್ ದ ಬೆಸ್ಟ್ ಇನ್ ಗಿಡಿಯೋನ್? ಗಾಡ್ ಸೀಸ್. ಹಲ್ಲೆಲೂಯಾ. ದೇವರು ಯಾವುದು ಒಳ್ಳೆಯದಾಗಿತ್ತು ಆ ಒಳ್ಳೆಯದನ್ನ, ಅತ್ಯುತ್ತಮವಾಗಿರುವಂತದನ್ನ ಗಿಡಿಯೋನನ ಜೀವಿತದಲ್ಲಿ ನೋಡಿದ. ಅದನ್ನೇ ಇವತ್ತು ನಿನ್ನ ಜೀವಿತದಲ್ಲಿ ದೇವರು ನೋಡುವವನಾಗಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಮೊದಲನೇದಾಗಿ ಗಿದ್ಯೋನನನ್ನ ದೇವರು ಹೆಂಗ್ ನೋಡಿದರಿ? ತನ್ನ ಕಣ್ಣುಗಳ ಮೂಲಕವಾಗಿ. ಹಲ್ಲೆಲೂಯಾ. ಲೋಕಸ್ಥರು ನೋಡಿದ್ರೆ, ನಾವು ನೀವು ನೋಡಿದ್ರೆ ಗಿದ್ಯೋನನಿಗೆ ಏನಂತೀವ್ರಿ? ಅವನು ಏನೂ ಅಲ್ಲ, ಎಲ್ಲರಿಗಿಂತಲೂ ಅಂಜುಬುರುಕ. ಆದ್ರೆ ದೇವರು ಏನಂತ ಇದ್ದಾನೆ? ಪರಾಕ್ರಮಶಾಲಿ. ನೀವು ತಿಳ್ಕೊರಿ, ದೇವರು ನನ್ನನ್ನು ನೋಡ್ತಾ ಇದ್ದಾನೆ, ನನ್ನನ್ನ ಪರಾಕ್ರಮಶಾಲಿಯಾಗಿ ಮಾಡಿದ್ದಾನೆ, ಅಂತಹ ನಂಬಿಕೆಯನ್ನು ನನಗೆ ಕೊಟ್ಟಿದ್ದಾನೆ ಎಂಬುದಾಗಿ. ಎರಡನೇದಾಗಿ ಹೇಳ್ತಾ ಇದ್ದಾನೆ ದೇವರು ಏನಂತೇಳಿ, ಅವೆಲ್ಲವುಗಳನ್ನು ವಿವರಿಸ್ತಾ ಹೇಳ್ತಾ ಇದ್ದಾನೆ, ಇವತ್ತು ಯಾವ ಮಿದ್ಯಾನರು, ಯಾವ ಅಮಾಲೇಕರು, ಯಾವ ಪೂರ್ವ ದೇಶದವರು ಬರ್ತಾ ಇದ್ದಾರೆ ನಿನ್ನ ಬಳಿಗೆ, ಅವರೆಲ್ಲರನ್ನ ತಪ್ಪಿಸೋದಕ್ಕಾಗಿ ಬೇರೆ ಯಾರನ್ನ ಆಯ್ಕೆ ಮಾಡಿಕೊಳ್ತಾ ಇಲ್ಲ. ಯಾರನ್ನ ಆಯ್ಕೆ ಮಾಡಿಕೊಳ್ತಿದ್ದೀನಿ ನಾನು? ನಿನ್ನನ್ನೇ ಆಯ್ಕೆ ಮಾಡಿಕೊಳ್ತಾ ಇದ್ದಾನೆ. ಹಲ್ಲೆಲೂಯಾ. ನನಗೆ ನೀನೇ ಬೇಕು, ನೀನೇ ಗಿದ್ಯೋನನೇ, ನಿನ್ನ ಮೂಲಕವಾಗಿಯೇ ಅವರೆಲ್ಲರನ್ನ ನಾನು ಒಡೆದು ಉರುಳಿಸ್ತೀನಿ, ನನಗೆ ನೀನು ಬೇಕು ಎಂಬುದಾಗಿ ದೇವರು ಏನ್ ಮಾಡಿದ್ರು?
ಗಿದ್ಯೋನನನ್ನ ಕರೆದರು ಪ್ರಿಯರೇ. ಹಲ್ಲೆಲೂಯಾ. ಎರಡನೇ ಇದಾಗಿ ದೇವರು ಹೇಳ್ತಾ ಇದ್ದಾರೆ, ಆ ಗಿದ್ಯೋನನ ಕಾಲದಲ್ಲಿ ಇರ್ತಕ್ಕಂಥ ಜನರಿಗೆ ದೇವರಿಗೆ ಏನಾಗಿದ್ದಾರೆ? ದ್ರೋಹಿಗಳಾಗಿದ್ದಾರೆ, ಅವಿಧೇಯರಾಗಿದ್ದಾರೆ, ತಪ್ಪಾದ ಮಾರ್ಗದಲ್ಲಿ ನಡೆಯುವಂತವರಾಗಿದ್ದಾರೆ. ಅದರ ಸಲುವಾಗಿ ದೇವರ ವಾಕ್ಯ ಹೇಳ್ತಾ ಇದೆ, ದೇವರು ಹೇಳ್ತಾ ಇದ್ದಾನೆ, ಗಿದ್ಯೋನ ಅಲ್ಲಿ ನಿಲ್ಲಿಸಿರ್ತಕ್ಕಂಥ ಬಾಳನ ಪ್ರತಿಮೆಯನ್ನ ನೀನೇನ್ ಮಾಡು? ಧ್ವಂಸ ಮಾಡು. ಅಶೇರ ವಿಗ್ರಹವನ್ನ ಏನ್ ಮಾಡು? ಕಡಿದು ಹಾಕು. ನನಗೋಸ್ಕರವಾಗಿ ಹೊಸದಾದ ಯಜ್ಞವನ್ನ ನೀನು ಕಟ್ಟಿ ಅಲ್ಲಿ ಒಂದು ವಧಿಸು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಎರಡನೇದಾಗಿ ಏನ್ ಮಾಡ್ಬೇಕ್ರಿ? ನಮಗೆ ತಿಳಿಬೇಕಾಗಿರ್ತಕ್ಕಂಥ ಅಂಶ ಏನಂದ್ರೆ, ಗಿದ್ಯೋನನ ಜೀವಿತದಿಂದ ವಿಗ್ರಹಗಳು ಏನೂ ಅಲ್ಲ. ಹಲ್ಲೆಲೂಯಾ. ಅವುಗಳಿಗೆ ಬಲ ಇಲ್ಲ, ಅವುಗಳಿಗೆ ಶಕ್ತಿ ಇಲ್ಲ, ಅವುಗಳಿಗೆ ಏನೂ ಇಲ್ಲ. ಹಲ್ಲೆಲೂಯಾ. ಒಂದು ಸಾರಿ ಒಬ್ಬ ದೈವಸೇವಕರಾಗಿದ್ದಾರೆ. ಅವ್ರ ಸಾಕ್ಷಿಯನ್ನ ಮೊನ್ನೆ ನಾನು ಈಗ ಸುಮಾರು 1 year ಬ್ಯಾಕ್ ನಾನು ಕೇಳಿಸಿಕೊಂಡೆ ಪ್ರೇರೆ. ಆ ಸಾಕ್ಷಿ ಏನಂದ್ರೆ, ಅವರು ಬ್ರಾಹ್ಮಣ ಕುಟುಂಬದಿಂದ, ಅಯ್ಯರ್ ಕುಟುಂಬದಿಂದ ಬಂದಿರತಕ್ಕಂತ ವ್ಯಕ್ತಿ ಆಗಿದ್ದಾರೆ ಪ್ರೇರೆ. ಅವರು ಕೇರಳದ ಬ್ರಾಹ್ಮಣ್ಸ್ ಆಗಿದ್ದಾರೆ. ಅವರು ದೇವಾಲಯದಲ್ಲಿ ಇರ್ತಕ್ಕಂಥ ಆ ವಿಗ್ರಹಗಳನ್ನ ಏನ್ ಮಾಡ್ತಾ ಇದ್ರಂತ್ರಿ? ವರ್ಷಕ್ಕೊಂದ್ಸರಿ ತೆಗೆದು ಏನೋ ಬಟ್ಟೆಗಳನ್ನ ಸುತ್ತಂತದ ಆ ರೀತಿಯಾಗಿ ಮಾಡ್ತಾ ಇದ್ರು. ಧೂಳು ಗೀಳು ಎಲ್ಲ ಹೊಡಿತಾ ಇದ್ರು. ಒಂದ್ಸಾರಿ ಅವರು ಹಂಗೆ ದೇವರ ವಿಷಯವಾಗಿ ತಿಳಿದು ಸತ್ಯ ದೇವರ ಕಡೆಗೆ ಬಂದಂತ ಸಂದರ್ಭದಲ್ಲಿ ಅವರು ಒಂದ್ಸಾರಿ ಅವ್ರ ತಾಯಿ ಹೇಳ್ತಾರೆ, ಏನಂತ ಹೇಳಂದ್ರೆ, ಅದು ಸುತ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಏನೋ ಬಟ್ಟೆ ಏನೋ ಅರ್ದು ಸಮಥಿಂಗ್ ಏನೋ ರಾಂಗ್ ಹ್ಯಾಪಂಡ್ ದೇರ್. ಅಲ್ಲಲ್ವಯ್ಯ, ಏನೋ ತಪ್ಪಾದ ಕಾರ್ಯ ಆಯ್ತು. ಆದಾಗ ಅವರೆಲ್ಲರೂ ಬೈತಾ ಇದ್ದಾರೆ, ನೀನು ಈ ರೀತಿಯಾಗಿ ಮಾಡಬಾರ್ದು, ದೇವ್ರದು ಬಹಳ ನಾಜೂಕಿನಿಂದ ಬಹಳ ಸೂಕ್ಷ್ಮದಿಂದ ನೀನು ಆ ಕಾರ್ಯ ಮಾಡಬೇಕಂತೇಳಿ. ಅವಾಗ ಆ ವ್ಯಕ್ತಿಗೆ ಒಳಗಡೆ ಆಂತರ್ಯದಲ್ಲಿ ಹೊಸದಾದಂತ ಆಲೋಚನೆ ಹುಡ್ತಾ ಇದೆ, ಇದೇ ದೇವರಾಗಿದ್ರೆ, ಇದೇ ದೇವರಾಗಿದ್ರೆ ನಾನು ಯಾಕ ತೊಳಿಬೇಕಾಗಿತ್ತು, ನಾನು ಯಾಕೆ ಬಳಿಬೇಕಾಗಿತ್ತು, ನಾನು ಯಾಕೆ ಧೂಳನ್ನ ಹೊಡಿಬೇಕಾಗಿತ್ತು? ಎಲ್ಲ ಆಲೋಚನೆಗಳು ಬಂದು ಆ ಪ್ರಶ್ನೆಗಳೆಲ್ಲವನ್ನು ಅವ್ರ ಮುಂದೆ ಹಾಕಿದಾಗ ಅವ್ರು ಯಾರು ಕೂಡ ಉತ್ತರಿಸೋದಕ್ಕೆ ಆಗ್ಲಿಲ್ಲ ಪ್ರಿಯರ. ಆಮೇಲೆ ಅವರು ದೇವರನ್ನ ತಿಳ್ಕೊಂಡ್ರು. ಇವತ್ತಿನ ದಿನ ಸೇವೆಯನ್ನ ಮಾಡ್ತಾ ಇದ್ದಾರೆ ಪ್ರಿಯರ, ಲಾಜರಸ್ ಎಂಬುದಾಗಿ. ಹಲ್ಲೆಲೂಯಾ. ಅವ್ರ ಹೆಸರು ಲಕ್ಷ್ಮಣ್ ಅಂತ ಹೇಳಿತ್ತು, ಅವ್ರ ಅಣ್ಣನ ಹೆಸರು ರಾಮ, ಅವರು ಲಕ್ಷ್ಮಣ್. ಹಲ್ಲೆಲೂಯಾ. ಇವತ್ತಿನ ದಿನ ಲಾಜರಸ್ ಎಂಬುದಾಗಿ ಹೆಸರನ್ನು ಇಟ್ಕೊಂಡು ಅವ್ರ ಸೇವೆಯನ್ನ ಮಾಡ್ತಾ ಇದ್ದಾರೆ ಪ್ರಿಯರ. ದೇವ್ರ ವಾಕ್ಯ ಹೇಳ್ತಾ ಇದೆ, ವಿಗ್ರಹಗಳು ಏನು ಕೂಡ ಅಲ್ಲ. 115ನೇ ಕೀರ್ತನೆಯಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರ. ಒಂದ್ಸಾರಿ ಓದಿದ್ರಿ, ಸಾಮ್ಸ್ ಚಾಪ್ಟರ್ 150. ಅವರ ವಿಗ್ರಹಗಳು ಬೆಳ್ಳಿ ಬಂಗಾರದವುಗಳೇ, ಅವು ಮನುಷ್ಯರ ಕೈ ಕೆಲಸವಷ್ಟೇ. ಅವು ಬಾಯಿದ್ದರೂ ಮಾತಾಡುವುದಿಲ್ಲ, ಕಣ್ಣಿದ್ದರೂ ನೋಡುವುದಿಲ್ಲ, ಕಿವಿಯಿದ್ದರೂ ಕೇಳುವುದಿಲ್ಲ. ಅವರ ವಿಗ್ರಹಗಳು ಬೆಳ್ಳಿ ಬಂಗಾರದವುಗಳೇ, ಅವು ಮನುಷ್ಯರ ಕೈ ಕೆಲಸವಷ್ಟೇ. ಅವು ಬಾಯಿದ್ದರೂ ಮಾತಾಡುವುದಿಲ್ಲ, ಕಣ್ಣಿದ್ದರೂ ನೋಡುವುದಿಲ್ಲ, ಕಿವಿಯಿದ್ದರೂ ಕೇಳುವುದಿಲ್ಲ, ಮೂಗಿದ್ದರೂ ಮೂಸುವುದಿಲ್ಲ, ಕೈಯುಂಟು ಮುಟ್ಟುವುದಿಲ್ಲ, ಕಾಲುಂಟು ನಡೆಯುವುದಿಲ್ಲ. ಅವುಗಳ ಗಂಟಲಲ್ಲಿ ಶಬ್ದವೇ ಇಲ್ಲ. ಅವುಗಳನ್ನ ಮಾಡುವವರು, ಅವುಗಳಲ್ಲಿ ಭರವಸವಿಡುವವರು ಅವುಗಳಂತೆಯೇ. ಹಲ್ಲೆಲೂಯಾ. ವಿಗ್ರಹಗಳು ಏನು ಕೂಡ ಅಲ್ಲ ಎಂಬುದಾಗಿ ಸತ್ಯವೇದದಲ್ಲಿ ನಮಗೆ ಸ್ಪಷ್ಟವಾಗಿ ದೇವರು ಏನ್ ಮಾಡ್ತಾ ಇದ್ದಾನ್ರಿ? ತಿಳಿಯಪಡಿಸ್ತಾ ಇದ್ದಾನೆ. ಗಿದ್ಯೋನನಿಗೆ ಹೇಳಿದ ದೇವರು, ಹೋಗಿ ಏನ್ ಮಾಡು, ನಿಮಗೆ ಉರುಳು, ನಿಮಗೆ ಶಾಪ ಯಾವುದು? ಅದೇ ವಿಗ್ರಹ, ಅದನ್ನ ಏನ್ ಮಾಡು, ತೆಗೆದುಹಾಕು ಎಂಬುದಾಗಿ ಹೇಳಿದಾಗ ಅಶೇರ ವಿಗ್ರಹ ಸ್ತಂಭವನ್ನ, ಬಾಳನ ಒಂದು ಮೂರ್ತಿಯನ್ನ ಏನ್ ಮಾಡ್ತಾನೆ? ರಾತ್ರಿ ಹೋಗಿ ಏನ್ ಮಾಡ್ಬಿಟ್ಟ? ಗಿದ್ಯೋನನ್ನು ಕಡಿದು ಹಾಕಿಬಿಟ್ಟ ಪ್ರಿಯರೇ. ದೇವರಿಗಾಗಿ ಒಂದು ಯಜ್ಞವೇದಿಯನ್ನ ಕಟ್ಟಿದ. ಹಲ್ಲೆಲೂಯಾ. ಅವಾಗ ಇಸ್ರಾಯೇಲರು ನೋಡ್ರಿ ಅಲ್ಲಿ ಏನಾಗ್ತಾ ಇದೆ ಗ್ರಾಚಾರ. ಹಲ್ಲೆಲೂಯಾ. ಯಾರ್ರೀ? ಬೇರೆಯವರು ಬರ್ತಾ ಇಲ್ಲ, ಇಸ್ರಾಯೇಲರು ಏನ್ ಮಾಡ್ತಾ ಇದ್ದಾರೆ? ಗಿದ್ಯೋನನ್ನೇ ಕಡಿದು ಹಾಕಿದ್ದಾನೆಂಬುದಾಗಿ ತಿಳಿದಂತ ಸಂದರ್ಭದಲ್ಲಿ ಗಿದ್ಯೋನನನ್ನು ಸಾಯಿಸ್ಬೇಕಂತೇಳಿ ಬರ್ತಾ ಇದ್ದಾರೆ. ಹಲ್ಲೆಲೂಯಾ. ಏನ್ ಮಾಡ್ತಾ ಇದ್ದಾರೆ? ಗಿದ್ಯೋನನನ್ನ ಸಾಯಿಸಬೇಕು ಅಂತೇಳಿ ಬಂದಂತ ಸಂದರ್ಭದಲ್ಲಿ ಗಿದ್ಯೋನನ ತಂದೆ, ಹಲ್ಲೆಲೂಯಾ, ಯೋವಾಷ್ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಆತನ ಏನಂತ ಹೇಳ್ತಾ ಇದ್ದಾನೆ? ನೀವ್ ಯಾಕೆ ಬಾಳನ ಕುರಿತಾಗಿ, ಬಾಳನ ಪರವಾಗಿ ವ್ಯಾಜ್ಯವಾಡೋದಕ್ಕಾಗಿ ಬರ್ತೀರಿ? ಯಾಕೆ ಬಾಳನಿಗೆ ಬಾಯಿಲ್ವಾ? ಬಾಳನಿಗೆ ಕೈ ಇಲ್ವಾ? ಬಾಳನಿಗೆ ಕಾಲಿಲ್ವಾ? ಆತನು ಏನು ಇಲ್ಲದವನಾಗಿದ್ದಾನ? ಆತನೇ ನ್ಯಾಯ ತೀರಿಸಲಿ ಗಿದ್ಯೋನನಿಗೆ ಅಂದಾಗ ಗಿದ್ಯೋನನಿಗೆ ಏನು ಕೂಡ
ಆಗಲೇ ಇಲ್ಲ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ವಿಗ್ರಹಗಳು ಏನು ಕೂಡ ಅಲ್ವೇ ಅಲ್ಲ. ನಾವು ಅದಕ್ಕೆ ಭಯಪಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ವೇ ಇಲ್ಲ ಪ್ರಿಯರೇ. ಹಲ್ಲೆಲೂಯಾ. ಕೆಲವೊಬ್ರು ನನಗೆ ಬಹಳ ಗಮ್ಮತ್ತಾದ ವಿಷಯ ಏನಂದ್ರೆ, ನಮ್ಮ ಕೆಲವೊಬ್ರು ಹೇಳ್ತಾ ಇರ್ತಾರೆ, ದೇವ್ರು ಬರುತ್ತ್ರಿ ಮೈಯ, ದೇವ್ರು ಬರಲ್ಲ, ದೆವ್ವನೇ ಬರಲ್ಲ. ಹಲ್ಲೆಲೂಯಾ. ಯಾರು ಬರ್ತಾರೆ? ದೆವ್ವನೇ ಬರ್ತಾರೆ, ಇಲ್ಲಾಂದ್ರೆ ಅವ್ರು ನಾಟಕ ಆಡ್ತಿರ್ಬೋದು, ಮೈಂಡ್ ಎಲ್ಲ ಅದ್ರಂಗೆ ಸೆಟ್ ಆಗಿರ್ಬೋದು. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವ್ರು ನಮ್ಮಲ್ಲಿ ಇದ್ದಾನಂತ, ಯಾವಾಗಲೂ ಕೂಡ ಇರುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಕೆಲವೊಬ್ರು ಹೇಳ್ತಾ ಇರ್ತಾರೆ, ಅವು ವಿಷಯಗಳನ್ನು ಕೇಳಂಗೆ ಭಾಳ ನಗು ಬರುತ್ತ್ರಿ. ಹಲ್ಲೆಲೂಯಾ. ಅವರು ಹಿಂಗ ಹಂಗಂಗ ಮಾಡ್ತಾ ಇರ್ತಾರೆ, ಅವ್ರು ನೋಡಿದ್ರೆ ಎಲ್ಲರೂ ಭಯಪಡ್ಬೇಕಂತೆ. ಹಲ್ಲೆಲೂಯಾ. ಅಷ್ಟೇ. ಹಲ್ಲೆಲೂಯಾ. ಚಿನ್ನಹಳ್ಳಿ ಕಡ್ಬೇಡಿ ತಗೋರಿ, ಆಟ ಇಲ್ಲೇ ಎಲ್ಲ ನಾರ್ಮಲ್ ಆಗಿಬಿಡುತ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಬಾರ್ಕಲ್ ತಗೋರಿ, ಇಲ್ಲ ಅದು ಎಲ್ಲ ನಾರ್ಮಲ್. ಇಲ್ಲ ಏನಿಲ್ಲ, ಏನಾಗಿತ್ತು ನಂಗೆ ಗೊತ್ತಿಲ್ಲ ಅಂತಾರೆ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ವಿಗ್ರಹಗಳು ಏನು ಅಲ್ಲ, ಅವುಗಳಿಗೆ ನಾವು ಭಯಪಡುವಂಥದ್ದು ಬೇಕಾಗಿಲ್ಲ. ಅವುಗಳನ್ನ ಮಾಡುವಾಗ ಅಲ್ಲಿ ವಿಗ್ರಹದಲ್ಲಿ ಏನು ಇರಲಾರ್ದಾಗ ಸೈತಾನನ ಹೋಗ್ಕೊಂಡು ಏನ್ ಮಾಡ್ತಾನ್ರಿ, ಅವರ ದೇಹವನ್ನು ಆವರಿಸಿಕೊಂಡು ಅವರನ್ನ ಏನ್ ಮಾಡ್ತಾನೆ, ನರಕಕ್ಕೆ ನಡೆಸ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಅದರ ಸಲುವಾಗಿ ದೇವರ ವಾಕ್ಯ ಹೇಳ್ತಾ ಇದೆ, 3ನೇ ಅಧ್ಯಾಯ 5ನೇ ವಾಕ್ಯ, ಕೊಲೊಸ್ಸದವರಿಗೆ ಬರೆದ ಪತ್ರಿಕೆಯಲ್ಲಿ ಸತ್ಯವೇದ ಹೇಳ್ತಾ ಇದೆ, ವಿಗ್ರಹಗಳಿಗೆ ಸಮವಾಗಿರುವಂತವುಗಳು ಯಾವ್ಯಾವ ಎಂಬುದಾಗಿ. ಆದದರಿಂದ ನಿಮ್ಮಲ್ಲಿರುವ ಭೂ ಸಂಬಂಧವಾದ ಭಾವಗಳನ್ನ ಸಾಯಿಸಿರಿ. ಜಾರತ್ವ, ಬಂಡುತನ, ಕಾಮಾಭಿಲಾಷೆ, ದುರಾಶೆ, ವಿಗ್ರಹಾರಾಧನೆಗೆ ಸಮವಾಗಿರುವ ಲೋಭಗಳು. ಹಲ್ಲೆಲೂಯಾ. ಇವೆಲ್ಲವುಗಳನ್ನು ನೀವೇನ್ ಮಾಡ್ರಿ, ಸಾಯಿಸ್ರಿ ಎಂಬುದಾಗಿ ಹೇಳ್ತಾ ಇದೆ ವಾಕ್ಯ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ವಿಗ್ರಹ ಅಂದ್ರೆ ಏನೋ ಒಂದು ಮೂರ್ತಿಯನ್ನು ಮನೆಯಲ್ಲಿ ಇಟ್ಕೊಂಡು, ಯಾವುದೋ ಒಂದು ಫೋಟೋನ ಮನೇಲಿ ಇಟ್ಕೊಳ್ಳುವಂಥದ್ದು ವಿಗ್ರಹ ಆರಾಧನೆ ಅಂತೇಳಿ ನೀವು ಕೆಲವೊಬ್ರು ಅದನ್ನೆಲ್ಲ ಬಿಟ್ಟಿವ್ರ ನಾವೆಲ್ಲ ದೇವ್ರ ಮಕ್ಕಳಾಗಿವಿ ಅಂತೇಳಿ ಅಂದ್ಕೊಂಡಿದ್ರೆ ಕೆಲವೊಂದು ವಿಷಯಗಳು ಹೇಳ್ತಾ ಇದ್ದಾನೆ ದೇವ್ರು. ಏನಂತೇಳಿ, ಮೊದಲನೇದಾಗಿ ಭೂ ಸಂಬಂಧವಾದಂಥವುಗಳು ಕೂಡ ವಿಗ್ರಹ ಆರಾಧನೆಗೆ ಸಮಾನ. ಹಲ್ಲೆಲೂಯಾ. ಭೂ ಸಂಬಂಧವಾದವುಗಳು ಯಾವ್ಯಾವ ಇದಾವೆ? ಜಾರತ್ವ, ಬಂಡುತನ, ನಾಚಿಕೇಡುತನ. ಹಲ್ಲೆಲೂಯಾ. ವಿಗ್ರಹ ಆರಾಧನೆಗೆ ಸಮವಾಗಿರ್ತಕ್ಕಂಥ ಲೋಭಿತನ, ದೇವರಿಗೆ ಖರ್ಚು ಮಾಡಲಾರದೆ ಎಲ್ಲ ಕೆಲಸಕ್ಕೆ ಏನ್ ಮಾಡ್ತಾ ಇರ್ತಾರೆ, ಖರ್ಚು ಮಾಡುವಂತ ಸ್ಥಿತಿ. ಇವೆಲ್ಲವುಗಳು ಕೂಡ ಏನಂತ ಹೇಳ್ತಾ ಇದೆ ವಾಕ್ಯ, ವಿಗ್ರಹ ಆರಾಧನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವ್ರು ಹೇಳಿದ ಗಿದ್ಯೋನನಿಗೆ, ಗಿದ್ಯೋನ ಹೋಗಿ ನೀನು ಅದನ್ನ ತೆಗೆದು ಹಾಕಂತೇಳಿ. ಹಲ್ಲೆಲೂಯಾ. ಗಿದ್ಯೋನನ್ನು ತೆಗೆದು ಹಾಕಿದ ಅಲ್ಲಿರ್ತಕ್ಕಂಥ ಜನರು ಬಂದು ಹೇಳ್ತಾ ಇದ್ದಾರೆ, ಅವಾಗ ಅವ್ರ ತಂದೆ ಹೇಳ್ತಾ ಇದ್ದಾರೆ, ಗಿದ್ಯೋನನ ತಂದೆ ಬಾಳನೆ ವ್ಯಾಜ್ಯವನ್ನ ಆಡಿಕೊಳ್ಳರಿ ಅಂತೇಳಿ ಹೇಳಿದ ತಕ್ಷಣ ಅವಾಗ ಗಿದ್ಯೋನನಿಗೆ ಒಂದು ಹೆಸರು ಬರುತ್ತೆ ಪ್ರಿಯರೇ, ಯೆರುಬ್ಬಾಳಾಮ್ ಅಂತೇಳಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಎರಡನೆಯದಾಗಿ ಗಿದ್ಯೋನನ ಜೀವಿತದಲ್ಲಿ ಮೊದಲನೇದಾಗಿ ಏನು, ನಾವು ಯಾರು ಬಲಹೀನರಲ್ಲ, ನಾವೆಲ್ಲರೂ ಪರಾಕ್ರಮಶಾಲಿಗಳು. ಎರಡನೇದಾಗಿ ವಿಗ್ರಹಗಳು ಏನು ಅಲ್ಲ, ಅವುಗಳಲ್ಲಿ ಶಕ್ತಿಯೇ ಇಲ್ಲ, ಅವುಗಳನ್ನು ಮಾಡುವಂಥವರೆಲ್ಲರೂ ಕೂಡ ಪಾತಾಳಕ್ಕೆ ಎಳೆದು ಹೋಗ್ತಾರೆ. ಮೂರನೇದಾಗಿ ನಾವು ನೋಡ್ತಾ ಇದ್ದೇವೆ, ಈ ಗಿದ್ಯೋನ ಏನ್ ಮಾಡ್ತಾ ಇದ್ದಾನಂದ್ರೆ, ದೇವ್ರೇ ನೀನು ದೇವರೆಂಬುದಾಗಿ ನಾನು ನಂಬ್ತೀನಿ, ಆದರೆ ನೀನು ನನ್ನನ್ನು ಕರೆದಿದ್ದೀಯ, ನನ್ನ ಮೂಲಕವಾಗಿ, ನನ್ನ ನಾಯಕತ್ವದ ಮೂಲಕವಾಗಿ ಜಯವನ್ನು ಕೊಡುವುದೇ ಆಗಿದ್ರೆ ನನಗೆ ನಂಬಿಕೆಯನ್ನು ನೀನು ಹೆಚ್ಚಿಸು, ನನಗೆ ಕೆಲವೊಂದು ಗುರುತುಗಳನ್ನು ನೀನು ಮಾಡು. ಹಲ್ಲೆಲೂಯಾ. ಅನೇಕರು ದೇವರು ನಂಬಿರ್ತಾರೆ, ಆದ್ರೆ ಅವ್ರ ಜೀವಿತದಲ್ಲಿ ನಂಬಿಕೆ ಏನಾಗ್ತಾ ಇರುತ್ತೆ, ಕ್ಷೀಣಿ ಹೋಗ್ತಾ ಇರುತ್ತೆ, ಕುಂದಿ ಹೋಗ್ತಾ ಇರುತ್ತೆ. ಕೆಲವೊಂದು ವಿಷಯಗಳಲ್ಲಿ ಕೆಲವೊಂದು ಸಾರಿ ಕೆಲವೊಂದು ವಿಷಯಗಳು ಬೇಗ ಆಗಬೇಕಂತೇಳಿ ನಾವು ಅಂದುಕೊಂಡಾಗ ಕೆಲವೊಂದು ವಿಚಾರಗಳು ಏನಾಗಲ್ಲ, ಬೇಗ ಆಗಲ್ಲ. ಹಲ್ಲೆಲೂಯಾ. ಆ ಸಮಯದಲ್ಲಿ ನಾವೇನಾಗ್ಬಿಡ್ತೀವಿ, ನಮ್ಮ ವಿಶ್ವಾಸವನ್ನ ಕೆಳಗೆ ಮಾಡ್ಕೊಂಡ್ಬಿಡ್ತೀವಿ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಏನಂತೇಳಿ ಗಿದ್ಯೋನನ್ನು ಕೇಳ್ತಾ ಇದ್ದಾನೆ, ಗಿದ್ಯೋನು ನನಗೆ ನಂಬಿಕೆಯನ್ನ ಹೆಚ್ಚಿಸು, ನನಗೆ ಸೂಚಕ ಕಾರ್ಯಗಳನ್ನ ತೋರಿಸು ಅಂತ ಹೇಳಿದಾಗ ವಾಕ್ಯ ಹೇಳ್ತಾ ಇದೆ, ದೇವರು ಗಿದ್ಯೋನನ್ನು ಯಾವುದನ್ನ ಕೇಳಿದನೋ ಅದನ್ನ ದೇವ್ರು ಏನ್ ಮಾಡ್ತಾ ಇದ್ದಾನೆ, ಅನುಗ್ರಹ ಮಾಡ್ತಾ ಇದ್ದಾನೆ. ಗಿದ್ಯೋನನ್ನು ಕೇಳಿದ, ಏನಂತೇಳಿ ಕೇಳಿದ, ತುಪ್ಪಟ ಗುಣಚೀಲ ಅನ್ಕೊಳ್ಳೋಣ ಎಕ್ಸಾಂಪಲ್. ಒಂದು ಗೋಣಚೀಲ ಹಾಕಿದೀವಿ, ಆ ಗೋಣಚೀಲಕ್ಕೆ ಮಾತ್ರ ಏನಾಗಬಾರ್ದು, ಮಂಜು ಬೀಳಬಾರ್ದು, ಸುತ್ತಲ ಕಡೆಗೆ ಮಂಜು ಬಿಡ್ಬೇಕು ಅಂತೇಳಿ ಕೇಳ್ಕೊಂಡು. ಅರ್ಥ ಆಗ್ತಾ ಇದೆನಾ?
ಇವತ್ತು ರಾತ್ರಿ ಏನಾಗ್ಬೇಕು? ಗೋಣಿಚೀಲಕ್ಕೆ ಮಾತ್ರ ಮಂಜು ಬೀಳಬಾರ್ದು, ಸುತ್ತನ ಕಡೆಗೆ ಏನಾಗ್ಬೇಕು? ಮಂಜು ಬೀಳ್ಬೇಕು ಅಂತ ಕೇಳ್ಕೊಂಡ ತಕ್ಷಣ ದೇವ್ರು ಅದ್ರಂಗೆ ಮಾಡಿದ. ಮತ್ತೆ ಇನ್ನೊಂದ್ಸರಿ ಕೇಳಿದ, ದೇವ್ರೇ ಈಗ ಗೋಣಿಚೀಲಕ್ಕೆ ಮಾತ್ರ ಮಂಜು ಬೀಳ್ಬೇಕು, ಸುತ್ತನ ಕಡೆ ಎಲ್ಲಿ ಕೂಡ ಭೂಮಿಯಲ್ಲಿ ಒಣ ನೆಲವಾಗಿಯೇ ಇರ್ಬೇಕು, ಮಂಜು ಬೀಳಬಾರದು ಅಂತೇಳಿ. ದೇವ್ರು ಅದ್ರಂಗೆ ಏನ್ ಮಾಡಿದ್ರಿ? ಕಾರ್ಯ ಮಾಡಿದ. ಹಲವು ಅದ್ರ ಸಲಗ ಆತನಿಗೆ ಏನಂತೇಳಿ ಹೆಸರಿದೆ? ನಂಬಿಕೆಯನ್ನ ಹುಟ್ಟಿಸುವಂತ ದೇವರು, ನಂಬಿಕೆಯನ್ನ ಪೂರೈಸುವಂತ ದೇವರು. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಗಿದ್ಯೋನನು ಬಲಹೀನನಾಗಿದ್ದಾಗಲೂ ಕೂಡ ದೇವರು ಆತನಲ್ಲಿ ವಿಶ್ವಾಸವನ್ನ ಹೆಚ್ಚಿಗೆ ಮಾಡ್ತಾ ಇದ್ದಾರೆ, ಆತನ ನಂಬಿಕೆಯನ್ನ ಹೆಚ್ಚಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಇವತ್ತು ನಿನಗೂ ಕೂಡ ಒಂದು ವೇಳೆ ನಂಬಿಕೆ ಕಡಿಮೆ ಆಗಿದ್ರೆ ದೇವರಲ್ಲಿ ನೀನು ಕೇಳ್ಕೊ, ದೇವರೇ ನನ್ನ ನಂಬಿಕೆಯನ್ನ ಹೆಚ್ಚಿಸು. ಆತನ ಪಕ್ಕದಲ್ಲಿ ಇರುವಂತ ಶಿಷ್ಯರೇ ಕೇಳಿದ್ದಾರೆ ಏನಂತೇಳಿ? ನಮ್ಮ ನಂಬಿಕೆಯನ್ನ ಹೆಚ್ಚಿಸು ಎಂಬುದಾಗಿ. ಹಲ್ಲೆಲೂಯಾ. ಅನೇಕರ ನಂಬಿಕೆ ಏನಾಗ್ತಾ ಇರುತ್ತೆ? ಕಡಿಮೆ ಆಗ್ತಾ ಇರುತ್ತೆ, ಕುಂದಿ ಹೋಗ್ತಾ ಇರುತ್ತೆ. ಕೆಲವೊಬ್ರು ಅಲ್ಪ ವಿಶ್ವಾಸಿಗಳಾಗಿಯೇ ಉಳಿದು ಬಿಡ್ತಾರೆ. ಹಲ್ಲೆಲೂಯಾ. ಅದಕ್ಕಾಗಿ ವಾಕ್ಯ ಹೇಳ್ತಾ ಇದೆ, ನಿಮ್ಮ ನಂಬಿಕೆ ದೇವರ ಮೇಲೆ ಇಟ್ಟಿರುವಂಥದ್ದು ಯಾವತ್ತಿಗೂ ಕೂಡ ನೀವು ಕಳ್ಕೊಳ್ಬಾರ್ದು, ಯಾವತ್ತಿಗೂ ಕೂಡ ಅದನ್ನ ಏನ್ ಮಾಡಬಾರ್ದು? ಕುಂದಿಗೊಳಿಸ್ಕೊಳ್ಬಾರ್ದು. ಹಲ್ಲೆಲೂಯಾ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಮೂರನೇದಾಗಿ ದೇವರು ನಾವು ಬಲಹೀನತೆಯ ವಿಶ್ವಾಸ ಉಳ್ಳವರಾಗಿದ್ದಾಗಲೂ ಕೂಡ ನಮ್ಮ ವಿಶ್ವಾಸವನ್ನು ಆತನ ಏನ್ ಮಾಡ್ತಾನೆ? ಹೆಚ್ಚಿಸ್ತಾನೆ. ನಮ್ಮ ವಿಶ್ವಾಸವನ್ನು ಆತನ ಏನ್ ಮಾಡ್ತಾನೆ? ಹೆಚ್ಚಿಸ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಕೆಲವೊಬ್ಬರು ವಿಶ್ವಾಸಿಗಳಲ್ಲಿ ಕೂಡ ಸೇಮ್ ಗಿದ್ಯೋನಂತರ ಇರ್ತಾರೆ. ದೇವ್ರ ಈ ವಾರದಾಗ ಈ ಕಾರ್ಯ ಆಗ್ಬಿಟ್ರೆ ನಾನು ಸಾಕ್ಷಿ ಕೊಡ್ತೀನಿ ಅನ್ನೋಂಥವ್ರು ಇರ್ತಾರೆ. ಕೇಳಿದ್ಯಾ ನೀವು? ಬಾದರಲ್ಲಿ ಮೃತ್ಯುಂಜಯ ಮಠಕ್ಕೆ ಬಂದ ಸಂದರ್ಭದಲ್ಲಿ ದೇವ್ರನ್ನ ಹೆಂಗ್ ಅನ್ಕೊಂಡಿದ್ನೆ ಹಂಗೆ ಮಾಡಿದ್ದೆ, ಹಂಗ ಮಾಡಿಲ್ಲ ಅಂದ್ರಪ್ಪ ಅವ್ರ ವಿಶ್ವಾಸದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಏನಾಗ್ಬಿಡ್ತಾರೆ? ಕುಂದಿ ಹೋಗ್ಬಿಡ್ತಾರೆ. ದೇವ್ರ ವಾಕ್ಯ ಹೇಳ್ತಾ ಇದೆ, ಗಿದ್ಯೋನನಿಗೆ ಯಾವ ದೇವ್ರು ಮಾಡಿದ್ನೋ ಮೃತ್ಯುಂಜಯ ಮಠದಲ್ಲಿ ಕೂಡ ಅದೇ ದೇವ್ರು ಮಾಡೋದು, ಮತ್ತೆ ಬೇರೆ ದೇವರಲ್ಲ. ಹಲ್ಲೆಲೂಯಾ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಕೆಲವೊಂದು ಸಾರಿ ತನ್ನ ಮಕ್ಕಳ ನಂಬಿಕೆ ಕಡಿಮೆಯಾದಾಗ ದೇವರು ಅವರ ನಂಬಿಕೆಯನ್ನು ಏನ್ ಮಾಡ್ತಾನೆ? ಹೆಚ್ಚಿಸ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದದಲ್ಲಿ 4ನೇದಾಗಿ ಗಿದ್ಯೋನನಿಗೆ ದೇವರು ಹೇಳ್ತಾ ಇದ್ದಾನೆ, ನೀನು ಒಂದು ಸೈನ್ಯವನ್ನ ಮಾಡಿಕೋ ಅಂತೇಳಿ. ಆಯ್ತು, ಗಿದ್ಯೋನನ್ನು ನಾನು ಮಿದ್ಯಾನರನ್ನು ಸೋಲಿಸೋದಕ್ಕಾಗಿ ದೇವರು ನನ್ನನ್ನು ಆರಿಸಿಕೊಂಡಿದ್ದಾನೆ ಅಂತೇಳಿ ಎಲ್ರಿಗೂ ಗೊತ್ತಾದ ಮೇಲೆ ಎಲ್ಲ ಜನರು ಬರ್ತಾರೆ. ಬಂದಾಗ ಅವಾಗ ದೇವ್ರು ನೋಡ್ತಾನೆ, ಪ್ರಿಯರೇ, ಇಷ್ಟು ಜನರು ನನಗೆ ಬೇಕಾಗಿಲ್ಲ ಅಂತೇಳಿ ಹೇಳಿದ ತಕ್ಷಣ ದೇವ್ರು ಹೇಳ್ತಾನೆ, ನೀವು ಯಾರ್ಯಾರು ಅಂಜುವವರಿದ್ದೀರೋ, ಯುದ್ಧ ಅಂದ್ರೆ ಭಯಪಡುವಂತವ್ರಿದ್ದೀರೋ ಅವರೆಲ್ಲರೂ ನಿಮ್ಮ ಮನೆಗಳಿಗೆ ನೀವು ಹೊರಟೋಗ್ಬಿಡ್ರಿ, ನೀವು ಅವಶ್ಯಕತೆ ಇಲ್ಲ ಅಂದ ತಕ್ಷಣ ಅವಾಗ 22,000 ಜನರು ಏನ್ ಮಾಡಿದ್ರು? ತಮ್ಮ ಮನೆಗೆ ಹೊರಟೋದ್ರು. ಉಳಿದಂಥವ್ರು ಎಷ್ಟು ಜನ ಉಳಿದ್ರು? 10,000 ಜನರು ಉಳಿದ್ರು. ಎಷ್ಟು ಜನ ಉಳಿದ್ರಿ? 10,000 ಜನರು. ಎಷ್ಟಿದ್ರು ಅಂದ್ರೆ ಅವ್ರ ಟೋಟಲ್ ಎಷ್ಟಿದ್ರು? 32,000 ಜನ ಇದ್ರು. 32,000 ಜನದಾಗ 22,000 ಜನ ಹೋದ್ರೆ ಎಷ್ಟು ಉಳಿದ್ರು? 10,000 ಜನ. ಅವಾಗ ದೇವ್ರು ಹೇಳ್ತಾ ಇದ್ನ, ಇನ್ನೂ ಇಷ್ಟು ಜನ ಆಗ್ಬಿಟ್ರೆ ಅವ್ರು ಏನ್ ಅನ್ಕೊಂತಾರೆ? ದೇವ್ರು ಮಾಡಿಲ್ಲ, ಆತನ ಕೈಯಾಗ ಅಷ್ಟು ಸೈನ್ಯ ಐತಿ, ಅವರೇ ಗೆದ್ದಾರ, ಅವರೇ ಹೋಗ್ಯಾರ, ಅವರೇ ಗೆದ್ದಾರ ಅನ್ಕೊಂತಾರ. ಅದಕ್ಕಾಗಿ 10,000 ಜನರನ್ನ ಒಂದು ಏನ್ ಮಾಡು? ಒಂದು ನೀರಿರ್ತಕ್ಕಂಥ ಸ್ಥಳದ ಕಡೆ ಕರ್ಕೊಂಡು ಹೋಗು. ಅಲ್ಲಿ ಯಾರು ಮೊಣಕಾಲೂರಿ ನೀರನ್ನ ಕುಡಿತಾರೋ ನಾಯಿ ಉಪಾದಿಯಲ್ಲಿ ಅವರನ್ನ ಬೇರೆ ಮಾಡು, ಯಾರು ನೀರನ್ನ ಕೈಯಲ್ಲಿ ತೆಗೆದುಕೊಂಡು ಬಾಯಿಂದ ಕುಡಿತಾರೋ ಅವರನ್ನ ಬೇರೆ ಮಾಡು ಅಂತ ಹೇಳ್ತಾನೆ ದೇವರು. ಹಲ್ಲೆಲೂಯಾ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅವಾಗ ನೀರನ್ನ ಕೈ ಹತ್ರ ತೆಗೆದುಕೊಂಡು ಬಂದು ಕುಡಿದಂತವ್ರ ಸಂಖ್ಯೆ ಎಷ್ಟಿತ್ರಿ? 300 ಜನ. ಹಲ್ಲೆಲೂಯಾ. ದೇವ್ರು ಹೇಳ್ತಾ ಇದ್ದಾನೆ, ಉಳಿದಿರತಕ್ಕಂತ ಎಷ್ಟು ಜನ ರೀ? 9,000 ಎಷ್ಟು ಜನ? 700 ಜನನ್ನ ಕಳಿಸ್ಬಿಡು, ಅವ್ರು ಬೇಕಾಗಿಲ್ಲ ನನಗೆ, 300 ಜನನೇ ಸಾಕು ಅಂತ ಹೇಳಿದ. ಹಲ್ಲೆಲೂಯಾ. ಅವಾಗ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಗಿದ್ಯೋನನಿಗೆ ಭಯ ಆಗಿರ್ಬೋದು. ಅಯ್ಯೋ, ಮಿದ್ಯಾನ್ಯರು ಎಷ್ಟಿದ್ದಾರೆ? ಗುಂಪಿನ ಮಿಡತೆಯೋಪಾದಿಯಲ್ಲಿದ್ದಾರೆ, ಅವರ ಮುಂದೆ ನಾವಿರೋದು 300 ಜನ. ಹಲ್ಲೆಲೂಯಾ. ಅವಾಗ ದೇವ್ರು ಹೇಳ್ತಾ ಇದ್ದಾನೆ, ಪ್ರಿಯರೇ, ಏನಂತೇಳಿ? ನಿನಗೆ ಭಯ ಆಗ್ತಾ ಇರ್ಬೋದು, ಆದರೆ ನೀನು ಇವಾಗ ಏನ್ ಮಾಡು? ಅವರು ಶತ್ರುವಾಗಿ ಪಾಳೆಯ ಮಾಡ್ಕೊಂಡಿದ್ದಾರಲ್ಲ, ಆ ಪಾಳೆಯದ ಹತ್ರಕ್ಕೆ ನೀನು ಹೋಗು. ನೀನು ಒಬ್ಬನೇ ಹೋಗೋದಕ್ಕೆ ಭಯ ಆಗಂಗಿದ್ರೆ ನೀನು ಪುರ ಎನ್ನುವಂತ ಇನ್ನೊಬ್ಬ ಹುಡುಗನನ್ನ, ನೀನು ಯವನಸ್ಥನನ್ನ ಕರೆದುಕೊಂಡು ಹೋಗು. ಹಲ್ಲೆಲೂಯಾ. ಅವಾಗ ಪುರ ಎನ್ನುವಂತ ವ್ಯಕ್ತಿಯನ್ನ ಕರೆದುಕೊಂಡು ಹೋಗ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಪುರನನ್ನ ಕರೆದುಕೊಂಡು ಹೋಗಿರ್ತಕ್ಕಂಥ ಗಿದ್ಯೋನ
ಅವಾಗ ಎಲ್ಲಿ ಬರ್ತಾನ್ರಿ? ಪಾಳ್ಯದ ಹತ್ರ ಬರ್ತಾನ್ರಿ. ಅವ್ರು ಎಷ್ಟು ಜನ ಇದ್ದಾರೆ? ಲಕ್ಷ ಲಕ್ಷ ಜನರು. ಎಲ್ಲಿ ನೋಡಿದ್ರು ಅಲ್ಲಿ ಪಾಳ್ಯಗಳು, ಎಲ್ಲಿ ನೋಡಿದ್ರು ಅಲ್ಲಿ ಪಂಜುಗಳು ಕಾಣಿಸ್ತಾ ಇದ್ದಾವೆ, ಮಿಡತೆಗಳು ಪಾದಿಯಲ್ಲಿ ದೂರದವರೆಗೆ ಅವ್ರು ಏನು ಮಾಡಿದ್ದಾರೆ? ತಂಗಿಕೊಂಡಿದ್ದಾರೆ. ನೆಕ್ಸ್ಟ್ ದಿನ ಏನ್ ಮಾಡ್ಬೇಕು? ಇವ್ರ ಮೇಲೆ ಅಟ್ಯಾಕ್ ಮಾಡಬೇಕು, ಯುದ್ಧ ಮಾಡಬೇಕು ಅಂತೇಳಿ. ಹಲ್ಲೆಲೂಯಾ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವ್ರು ಹೇಳ್ತಾ ಇದ್ದಾನೆ, ಈ 300 ಜನರ ಮೂಲಕವಾಗಿ ನಾನು ಅವರನ್ನು ನಿನಗೆ ಸರಿ ಆಳುಗಳಾಗಿ ಮಾಡ್ತೀನಿ ಅಂತೇಳಿ. ಹಲ್ಲೆಲೂಯಾ. ದೇವ್ರು ಮಾಡುವಂತ ಕಾರ್ಯ ನೋಡ್ರಿ. ದೇವ್ರು ಹೇಳ್ತಾ ಇದ್ದಾನೆ, ಇವತ್ತಿನ ದಿನ ರಾತ್ರಿ ನೀನು ಆ ಪಾಳ್ಯದ ಹತ್ರಕ್ಕೆ ಹೋಗು, ಅಲ್ಲಿ ನಿನಗೆ ಗೊತ್ತಾಗುತ್ತೆ ಯುದ್ಧವು ಯೆಹೋವನದೇ ಎಂಬುದಾಗಿ. ಹಲ್ಲೆಲೂಯಾ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಪುರಾಣ ಸಂಗಡ ಹೋಗಿರ್ತಕ್ಕಂಥ ಗಿದ್ಯೋನ ಅಲ್ಲಿ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಪಾಳ್ಯದಲ್ಲಿ ಇರ್ತಕ್ಕಂಥ ಸೈನಿಕರು ಮಾತಾಡಿಕೊಳ್ತಾ ಇದ್ದಾರೆ. ಏನಂತೇಳಿ? ರಾತ್ರಿ ನನಗೆ ಒಂದು ಕನಸು ಬಿತ್ತು, ಒಂದು ರೊಟ್ಟಿ ಬಂದು ನಮ್ಮ ಎಲ್ಲ ಪಾಳೆಗಳ ಮೇಲೆ ಏನ್ ಮಾಡ್ಬಿಡ್ತು? ಬಿತ್ತು ಬಿಡ್ತು, ಅಲ್ಲ ಕಲ್ಲೋಲ ಮಾಡ್ಬಿಡ್ತು. ಆ ಸಮಯದಲ್ಲಿ ಒಂದು ಕತ್ತಿ ಬಂದು ಎಲ್ಲರನ್ನ ಸರ್ವನಾಶ ಮಾಡ್ಬಿಡ್ತು, ನಾವೆಲ್ಲರೂ ಹತರಾಗಿಬಿಟ್ಟಿವಿ ಅಂತ ಹೇಳಿ ಅವಾಗ ಕನಸಿನ ಅರ್ಥವನ್ನು ತಾವೇ ಹೇಳ್ತಾ ಇದ್ದಾರೆ. ಆ ಕತ್ತಿ ಬೇರೆ ಯಾರದು ಅಲ್ಲ. ಯಾರ ಕತ್ತಿ ಅದು? ಗಿದ್ಯೋನನ ಕತ್ತಿ. ಹಲ್ಲೆಲೂಯಾ. ದೇವರು ಗಿದ್ಯೋನನ ಸಂಗಡ ಇದ್ದಾನೆ, ದೇವರು ಗಿದ್ಯೋನನ ಸಂಗಡ ಮಹತ್ ಕಾರ್ಯಗಳನ್ನ ಮಾಡಿದ್ದಾನೆ ಎಂಬುದಾಗಿ ಶತ್ರು ಪಾಳ್ಯದಲ್ಲಿ ಏನಾಗಿದೆ ರೀ? ನಡುಕ ಹುಟ್ಟಿದೆ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಗಿದ್ಯೋನನ ಜೀವಿತವನ್ನು ನಾವು ನೋಡುವಾಗ ಅವನು ಕನಿಷ್ಠನೆಂಬುದಾಗಿ ತಾನೇ ಒಪ್ಪಿಕೊಳ್ತಾ ಇದ್ದಾನೆ, ನಾನು ಬಲಹೀನನೆಂಬುದಾಗಿ ತಾನೇ ಒಪ್ಪಿಕೊಳ್ತಾ ಇದ್ದಾನೆ. ಆದ್ರೆ ದೇವರ ವಾಕ್ಯ ಹೇಳ್ತಾ ಇದೆ, ನೀನು ಬಲಹೀನನಲ್ಲ, ನೀನು ಪರಾಕ್ರಮಶಾಲಿ. ಹಲ್ಲೆಲೂಯಾ. ನಿನಗೆ ವಿರೋಧವಾಗಿರ್ತಕ್ಕಂಥದ್ದು, ನಿನಗೆ ಅಡ್ಡಿಯಾಗಿರುವಂಥದ್ದು ಯಾವುದು? ವಿಗ್ರಹ, ಅದನ್ನು ತೊಲಗಿಸಿ ಎಂಬುದಾಗಿ ಮತ್ತೆ ದೇವರ ಆತ ನಂಬಿಕೆ ಹೆಚ್ಚಿಸಿದಾಗಿ ಹೇಳ್ತಾ ಇದ್ದಾನೆ. ಪಾಳ್ಯದಲ್ಲಿ ಯಾವಾಗ ಆ ಮಾತನ್ನ ಕೇಳಿದನು. ಹಲ್ಲೆಲೂಯಾ. ಒಂದ್ಸಾರಿ ಓದ್ತೀರಾ ಆ ವಾಕ್ಯ? ಹಲ್ಲೆಲೂಯಾ. ನ್ಯಾಯಸ್ಥಾಪಕರ ಪುಸ್ತಕ 7ನೇ ಅಧ್ಯಾಯ ತೆಗೆದಿದ್ದೀರಾ? 13ನೇ ವಾಕ್ಯ. ಗಿದ್ಯೋನನು ಬಂದಾಗ ಅವರೆಲ್ಲರೂ ತನ್ನ ಜೊತೆಗಾರನಿಗೆ ಒಂದು ಕನಸನ್ನು ತಿಳಿಸುತ್ತಿದ್ದನು. ಅವನು, ಈಗೋ ನಾನು ಒಂದು ಕನಸು ಕಂಡೆನು, ಅದರಲ್ಲಿ ಒಂದು ಜವೆಗೋದಿಯ ರೊಟ್ಟಿ ಉರುಳುತ್ತಾ ಮಿದ್ಯಾನರ ಪಾಳ್ಯದೊಳಗೆ ಬಂದು ಒಂದು ಡೇರಿಗೆ ತಗಲಿ ಅದನ್ನ ಅಡಿಮೇಲೆ ಮಾಡಿ ಬೀಳಿಸಿ ಬಿಟ್ಟಿತು ಎಂದು ಹೇಳಲು ಅವನ ಜೊತೆಗಾರನು, ಇದು ಇಸ್ರಾಯೇಲಿನಾದ ಯೋವಾಷನ ಮಗ ಗಿದ್ಯೋನನ ಕತ್ತಿಯೇ ಹೊರತು ಮತ್ತೊಂದಲ್ಲ. ದೇವರು ಮಿದ್ಯಾನ್ಯರನ್ನು ಅವರ ಪಾಳೆಗಳನ್ನು ಅವನ ಕೈಗೆ ಒಪ್ಪಿಸಿದನು ಅಂದನು. ಗಿದ್ಯೋನನ ಆ ಕನಸನ್ನು, ಅದರ ಅರ್ಥವನ್ನ ಕೇಳಿದಾಗ ಏನ್ ಮಾಡ್ತಾ ಇದ್ದಾನೆ ನೋಡ್ರಿ? ಯೆಹೋವನಿಗೆ ಅಡ್ಡ ಬಿದ್ದು ಇಸ್ರಾಯೇಲರ ಪಾಳೆಯಕ್ಕೆ ಹಿಂದಿರುಗಿ ಬಂದು ಅವರಿಗೆ ಹೇಳಿರಿ, ಯೆಹೋವನು ಮಿದ್ಯಾನ್ಯರ ಪಾಳೆಯವನ್ನ ನಿಮ್ಮ ಕೈಗೆ ಒಪ್ಪಿಸಿದ್ದಾನೆ ಅಂದನು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅವಾಗ ನಾವು ನೋಡ್ತಾ ಇದ್ದೇವೆ, ಸತ್ಯವಿದೆ ಹೇಳ್ತಾ ಇದೆ, ದೇವ್ರ ವಾಕ್ಯ ಹೇಳ್ತಾ ಇದೆ ಏನಂತೇಳಿ? ಮಿದ್ಯಾನ್ಯರ ಕೈಗೆ ಒಪ್ಪಿಸುವುದಕ್ಕಾಗಿ ದೇವರು ಈತನ ಕೈಯಿಂದ ಕತ್ತಿಯನ್ನು ಉಪಯೋಗ ಮಾಡಲಿಲ್ಲ. ಏನ್ ಮಾಡಿದ ನೋಡ್ರಿ, ಇಲ್ಲಿ ಮುಂದೆ ನಾವು ನೋಡ್ತಾ ಇದ್ದೇವೆ. ಮತ್ತು ಅವನ 300 ಮಂದಿಯನ್ನು 300 ಮಂದಿಯನ್ನ 3 ಗುಂಪು ಮಾಡಿ, ಅಂದ್ರೆ 100 ಜನ, ಪ್ರತಿಯೊಬ್ಬನ ಕೈಯಲ್ಲಿ ಕೊಂಬನ್ನು, ಪ್ರತಿಯೊಬ್ಬನ ಕೈಯಲ್ಲಿ ಕೊಂಬನ್ನು, ಉರಿಯುವ ಪಂಜಡಗಿರುವ ಬರೀ ಕೊಡವನ್ನ ಏನ್ ಮಾಡ್ತಾ ಇದ್ದಾನ್ರಿ? ಕಳಿಸ್ತಾ ಇದ್ದಾನೆ. ನೋಡ್ರಿ ಮುಂದೆ. ಕೊಟ್ಟು ಅವರಿಗೆ, ನನ್ನನ್ನೇ ನೋಡುತ್ತಾ ನಾನು ಮಾಡುವ ಹಾಗೆ ಮಾಡಿರಿ. ನಾನು ಪಾಳೆಯದ ಅಂಚಿಗೆ ಬಂದಾಗ ಹೇಗೆ ಮಾಡುತ್ತಾನೆ ಹಾಗೆ ನೀವು ಮಾಡಬೇಕು. ಆಮೇನ್. ನಾನು ನನ್ನ ಸಂಗಡ ಇದ್ದವರು ಕೊಂಬುಗಳನ್ನು ಊದಲು, ನೀವು ಪಾಳೆಯದ ಸುತ್ತಲೂ ಕೊಂಬನ್ನು ಊದಿ ಯೆಹೋವನಿಗೆ ಜಯ, ಗಿದ್ಯೋನನಿಗೆ ಜಯ ಎಂದು ಕೂಗಿರಿ ಎಂದು ಹೇಳಿದನು. ಹಲ್ಲೆಲೂಯಾ. ಯಾವಾಗ ಈ ಮಾತುಗಳನ್ನು ಹೇಳ್ತಾ ಇದ್ದಾನೋ ಆ ಸಮಯದಲ್ಲಿ ಯೆಹೋವನ ಕತ್ತಿ ಬಂದು ಎಲ್ಲ ಶತ್ರುಗಳನ್ನ ಏನ್ ಮಾಡ್ತು? ಸಂಹಾರ ಮಾಡ್ತು. ಪ್ರಿಯರೇ, ಹಲ್ಲೆಲೂಯಾ. ಇವ್ರು ಏನು ಯೂಸ್ ಮಾಡಿದ್ರಿ? ಕೊಂಬು ಊದ್ತಾ ಇದ್ದಾರೆ, ಅಂದ್ರೆ ಯುದ್ಧಕ್ಕೆ ಪ್ರಾರಂಭ ಅಂತೇಳಿ ಆ ಕೊಂಬು ಊದುವಂಥದ್ದು ಸಾದೃಶ್ಯ. ಹಲ್ಲೆಲೂಯಾ. ಎರಡನೇದಾಗಿ ಏನ್ ಮಾಡ್ತಾ ಇದ್ದಾರೆ? ಒಡೆದೋಗಿರ್ತಕ್ಕಂಥ ಕೊಡ ಏನಂತೇಳಿ ಬರೆಯಲ್ಪಟ್ಟಿದ್ರು? ಪಂಜಿನ್ ಮತ್ತೆ ಬರಿದಾಗಿರ್ತಕ್ಕಂಥ ಕೊಡ. ಹಲ್ಲೆಲೂಯಾ. ಹಲ್ಲೆಲೂಯಾ. ಬೋಕಿ ಅಂತ ಹೇಳ್ತೀವಲ್ಲ, ಅವತ್ತಿನ ದಿನ ಪ್ಲಾಸ್ಟಿಕ್ ಇರ್ತಿಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆ ಬೋಕಿ ಒಡೆದೋಗಿರ್ತಕ್ಕಂಥ ಗಡಿಗೆ, ಹಲ್ಲೆಲೂಯಾ, ಅದರ ಮೂಲಕವಾಗಿ ದೇವರು ಏನ್ ಮಾಡಿದ್ರು? ಗಿದ್ಯೋನನಿಗೆ ಜಯವನ್ನ ಕೊಟ್ಟರು. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. 4ನೇದಾಗಿ ದೇವರು ಸ್ವಲ್ಪರ ಮೂಲಕವಾಗಿಯೇ ಏನ್ ಮಾಡ್ತಾನೆ?
ದೊಡ್ಡದಾದ ಕಾರ್ಯಗಳನ್ನು ಮಾಡ್ತಾನೆ. ಅದರ ಸಲುವಾಗಿ ದೇವ್ರ ವಾಕ್ಯ ಹೇಳ್ತಾ ಇದೆ, ಚಿಕ್ಕ ಹಿಂಡೆ, ಏನು ಚಿಕ್ಕ ಹಿಂಡೆ ನೀನು ಹೆದರಬೇಡ, ಪರಲೋಕವನ್ನ ನಿಮಗೆ ಕೊಡಲು ನನ್ನ ತಂದೆಯು ಸಂತೋಷವುಳ್ಳವನಾಗಿದ್ದಾನೆ. ಹಲ್ಲೆಲೂಯಾ. ಚಿಕ್ಕ ಹಿಂಡು ಎಂಬುದಾಗಿ ನಾವು ಹೆದರಬೇಕಾಗಿರತಕ್ಕಂಥ ಅವಶ್ಯಕತೆ ಇಲ್ಲ. ಹಲ್ಲೆಲೂಯಾ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. 4ನೇದಾಗಿ ಗಿದ್ಯೋನನ ಜೀವಿತದಲ್ಲಿ ಆಗಿರ್ತಕ್ಕಂಥ ಒಂದು ಮಹತ್ತಾದಂಥ ಕಾರ್ಯ ಏನು? ಸ್ವಲ್ಪ ಜನರ ಮೂಲಕವಾಗಿ ದೊಡ್ಡದಾಗಿರ್ತಕ್ಕಂಥ ಜಯ. ಹಲ್ಲೆಲೂಯಾ. ಮಿಡತೆಯೋಪಾದಿಯಲ್ಲಿರ್ತಕ್ಕಂಥ ಶತ್ರುವಿನ ಸೈನ್ಯದ ಮೇಲೆ ದೇವರು ಏನು ಕೊಟ್ಟರು? ಜಯವನ್ನು ಕೊಟ್ಟರು ಪ್ರಿಯರೇ. ಕೊನೆಯದಾಗಿ 5ನೇ ಅಂಶ ಏನಂದ್ರೆ 8ನೇ ಅಧ್ಯಾಯ 22ನೇ ವಾಕ್ಯದಿಂದ ನೋಡ್ರಿ. ತರುವಾಯ ಇಸ್ರಾಯೇಲರು ಗಿದ್ಯೋನನಿಗೆ, ನೀನು ನಮ್ಮನ್ನು ಮಿದ್ಯಾನ್ಯರ ಕೈಯಿಂದ ಬಿಡಿಸಿದ್ದೀಯಲ್ಲ, ನೀನು ನಿನ್ನ ಮಗನು ಮೊಮ್ಮಗನು ವಂಶ ಪಾರಂಪರ್ಯವಾಗಿ ನಮ್ಮ ಮೇಲೆ ಅರಸರಾಗಿರಬೇಕು ಅನ್ನಲು ಅವನು ಅವರಿಗೆ, ನಾನಾಗಲಿ ನನ್ನ ಮಗನಾಗಲಿ ನಿಮ್ಮನ್ನು ಆಳುವುದಿಲ್ಲ. ಹಲ್ಲೆಲೂಯಾ. ಎಲ್ಲರೂ ಚಪ್ಪಾಳೆ ತಟ್ಟೋಣ. ಹಲ್ಲೆಲೂಯಾ. ಗಿದ್ಯೋನನ್ ಏನ್ ಮಾಡ್ತಾ ಇದ್ದಾನ್ರಿ? ದೇವರಿಗೆ ಕೊಡ್ತಾ ಇದ್ದಾನೆ ಪ್ರಥಮ ಸ್ಥಾನ. ಹಲ್ಲೆಲೂಯಾ. ಅವ್ರು ಜನರು ಅನ್ಕೊಂತಾ ಇದ್ದಾರೆ, ಗಿದ್ಯೋನ ಏನ್ ಮಾಡಿದ? ಅವರ ಮಿದ್ಯಾನರ ಕೈಯಿಂದ ಕಾಟದಿಂದ ನಮ್ಮನ್ನ ತಪ್ಪಿಸಿಬಿಟ್ಟ, ನಾವು ಪುನಃ ಒಳ್ಳೆಯ ಜೀವಿತವನ್ನು ನಾವು ಜೀವಿಸ್ತಾ ಇದ್ದೀವಿ. ಅದರ ಸಲುವಾಗಿ ಈಗ ಏನ್ ಮಾಡು? ಗಿದ್ಯೋನ, ನೀನೇ ನಮಗೆ ಅರಸನಾಗು, ನೀನೇ ನಮ್ಮನ್ನ ಆಳು, ನೀನೇ ನಮ್ಮ ನಾಯಕನಾಗಿರು ಅಂತೇಳಿ. ಆದ್ರೆ ವಾಕ್ಯ ಹೇಳ್ತಾ ಇದೆ, ಗಿದ್ಯೋನನ್ನು ಯಾರಿಗೆ ಕೊಡ್ತಾ ಇದ್ದಾನ್ರಿ? ನಾನಲ್ಲ. ನಾನು ಬಲಹೀನನಾಗಿರುವಾಗ ನನ್ನನ್ನು ಕರೆದ ದೇವರು ದೊಡ್ಡವನು, ನನ್ನ ಮೂಲಕವಾಗಿ ಅದ್ಭುತವಾದಂತ ಕಾರ್ಯ ಮಾಡಿದಂತ ದೇವರು ದೊಡ್ಡವನು. ಆ ದೇವರೇ ನಮಗೆ ಅರಸನಾಗಿರಬೇಕು. ದೇವರು ಮೊದಲನೇ ಸ್ಥಾನದಲ್ಲಿ, 2ನೇ ಸ್ಥಾನದಲ್ಲಿ ನಾವಿರಬೇಕು ಎನ್ನುವ ರೀತಿಯಲ್ಲಿ ದೇವರಿಗೆ ಪ್ರಥಮ ಸ್ಥಾನವನ್ನು ಕೊಡ್ತಾ ಇದ್ದಾನೆ ಪ್ರಿಯರೇ. ಯಾರು? ಗಿದ್ಯೋನ. ಹಲ್ಲೆಲೂಯಾ. ಇವತ್ತಿನ ದಿನ ದೇವರಿಗೆ ಕೊಡಲಾರದೆ ಕೆಲವು ಜನ ಯಾರಿಗೆ ಕೊಡ್ತಾ ಇರ್ತಾರೆ? ವ್ಯಕ್ತಿಗಳಿಗೆ ಕೊಡ್ತಾ ಇರ್ತಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಈ ಒಂದು ಪಾಸ್ಟರ್ಗಳನ್ನು ಕೂಡ ನೀವು ಹೆಚ್ಚಿನ ರೀತಿಯಲ್ಲಿ ಏನ್ ಮಾಡಬಾರದು? ಅಯ್ಯರನ್ನು ಕೂಡ ಹೆಚ್ಚಿನ ರೀತಿಯಲ್ಲಿ ಹಚ್ಕೊಳ್ಬಾರ್ದು. ಹಲ್ಲೆಲೂಯಾ. ಫಸ್ಟ್ ಜೀಸಸ್. ಹಲ್ಲೆಲೂಯಾ. ಮೊದಲನೇದಾಗಿ ದೇವರು, ಸೆಕೆಂಡ್ನೇದಾಗಿ ಅಯ್ಯರ್. ಹಲ್ಲೆಲೂಯಾ. ಮೊದಲನೇದಾಗಿ ಯಾರ್ರಿ? ದೇವರಿಗೆ ಕೊಡಬೇಕು. ಆಮೇಲೆ ನಿಮಗೆ ದಾರಿಯನ್ನು ತೋರಿಸುವಂತ ನಿಮ್ಮ ಗುರುಗಳಿಗೆ. ಹಲ್ಲೆಲೂಯಾ. ದೈವ ಸೇವಕರಿಗೆ ಸತ್ಯವೇದ ಹೇಳ್ತಾ ಇದೆ, ನಾನಲ್ಲ, ಯಾರು? ಯೆಹೋವನೇ ನಿಮ್ಮ ಅರಸನಾಗಿರಬೇಕು. ಹಲ್ಲೆಲೂಯಾ. ನಾನು ಆಜ್ಞೆ ತಿಳ್ಕೊರಿ, ಆಮೇಲೆ ನಾನು ಏನಾಗ್ಬಿಡ್ತೀನಿ? ಸತ್ತು ಹೋಗ್ತೀನಿ. ಇನ್ನೊಬ್ರು ನನ್ನ ಮಗ ಸತ್ತು ಹೋಗ್ತಾನೆ. ಅವ್ರು ನೋಡ್ರಿ ಎಷ್ಟು ದೊಡ್ಡರಿದ್ರು. ವಂಶ ಪಾರಂಪರ್ಯವಾಗಿ ನೀವೇ ನಮ್ಮನ್ನ ಆಳ್ರಿ. ಹಲ್ಲೆಲೂಯಾ. ಮನುಷ್ಯರದು ಅದೇ ಬುದ್ಧಿ. ಏನ್ರಿ ಒಬ್ಬ ವ್ಯಕ್ತಿಯನ್ನ ಇಟ್ಟುಕೊಂಡೇ ಕೆಳಗಡೆ ನಾವು ಇರಬೇಕೆನ್ನುವಂತ ಬುದ್ಧಿ. ಹಲ್ಲೆಲೂಯಾ. ಅದರ ಸಲುವಾಗಿ ಸೈತಾನನ ಕಪಿಮುಷ್ಟಿಯಲ್ಲಿ ಇಲ್ಲಿವರೆಗೆ ಅನೇಕರು ಏನಾಗಿದ್ದಾರೆ? ಬಂಧನದಲ್ಲಿದ್ದಾರೆ, ಒಳಗಾಗಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಸ್ತೋತ್ರ. ನಾವಾದರೂ ಆ ಸೈತಾನನ ಮುಷ್ಟಿಯಿಂದ ಬಿಡುಗಡೆ ಹೊಂದಿ, ಆ ವಿಗ್ರಹ ಆರಾಧನೆ, ಮಾಟ ಮಂತ್ರ ತಂತ್ರ ಶಕ್ತಿಗಳಿಂದ, ಲೋಕದ ಆಚಾರಗಳಿಂದ ಬಿಡುಗಡೆ ಹೊಂದಿ ನಾವೇನಾಗಿದ್ದೇವೆ? ದೇವರ ಮಕ್ಕಳಾಗಿದ್ದೇವೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ನಾನಲ್ಲ, ಯೆಹೋವನೇ ನಿಮ್ಮ ಅರಸನಾಗಿರುವನು. ಹಲ್ಲೆಲೂಯಾ. ದೇವರಿಗೆ ಮೊದಲನೇ ಸ್ಥಾನವನ್ನು ಕೊಟ್ಟ ಪ್ರಿಯರು ಯಾರು? ಗಿದ್ಯೋನ. ಹಲ್ಲೆಲೂಯಾ. ಅದರ ಸಲುವಾಗಿ 5 ಅಂಶಗಳು ನೀವೇನ್ ಮಾಡ್ರಿ? ಜ್ಞಾಪಕದಲ್ಲಿ ಇಟ್ಕೊಳ್ರಿ. ಮೊದಲನೇದಾಗಿ ಏನು? ದೇವರು ನಮ್ಮನ್ನ ಪರಾಕ್ರಮಶಾಲಿಗಳು ಎಂಬುದಾಗಿ ಕರೆದಾನ. ಹಲ್ಲೆಲೂಯಾ. ಹೊಸ ಒಡಂಬಡಿಕೆಯಲ್ಲಿ ಪೇತ್ರನ ಪತ್ರಿಕೆಯಲ್ಲಿ ನಾವು ನೋಡುವಾಗ ಪೇತ್ರನ ಪತ್ರಿಕೆ ಹೇಳುತ್ತೆ, ಆಡಾಡಿದ್ವಲ್ಲ, ಅತಿ ಶ್ರೇಷ್ಠವಾದ ನಿನ್ನ ರಕ್ತದಿಂದ ನಮ್ಮನ್ನು ಬಿಡಿಸಿದೆ. ಯಾವುದಕ್ಕಾಗಿ? ಅರಸರಾಗಿ, ಯಾಜಕರಾಗಿ. ಹಲ್ಲೆಲೂಯಾ. ನಾವು ಯಾರಾಗಿದ್ದೇವೆ? ಅರಸರಾಗಿದ್ದೇವೆ. ನಾವು ಯಾರಾಗಿದ್ದೇವೆ? ಯಾಜಕರಾಗಿದ್ದೇವೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. 2ನೇದಾಗಿ ನಾವು ನೋಡ್ತಾ ಇದ್ದೇವೆ, ನಮ್ಮ ಜೀವಿತದಲ್ಲಿ ದೇವರಿಗೂ ನಮಗೂ ಅಡ್ಡಿ ಇರ್ತಕ್ಕಂಥ ವಿಗ್ರಹ ಯಾವುದೇ ಆಗಿರ್ಬೋದು, ಹಲ್ಲೆಲೂಯಾ, ಅದನ್ನ ತೆಗೆದುಹಾಕೋಬೇಕು. ಆ ವಿಗ್ರಹ ಏನು ಕೂಡ ಅಲ್ಲ. 3ನೇದಾಗಿ ನಮ್ಮ ನಂಬಿಕೆ ಕೆಲವೊಂದು ಸಾರಿ ಕಡಿಮೆ ಆದಾಗ ದೇವರಲ್ಲಿ ನಾವು ಕೇಳೋಣ, ಏನಂತೇಳಿ? ದೇವರೇ ನಮ್ಮ ನಂಬಿಕೆಯನ್ನ ಹೆಚ್ಚಿಸೆಂಬುದಾಗಿ. 4ನೇದಾಗಿ ನಾವು ನೋಡಿದ
ಹೊಂದಂತವರಾಗಿದ್ದೇವೆ ಪ್ರಿಯರೇ. ಸತ್ಯವೇದ ಹೇಳ್ತಾ ಇದೆ, ದೇವರು ದೊಡ್ಡದಾಗಿರ್ತಕ್ಕಂಥ ಕಾರ್ಯ ಮಾಡಿದ್ರು. ಕೇವಲ 300 ಜನರ ಮೂಲಕವಾಗಿ ಎಷ್ಟೋ ಲಕ್ಷ ಜನರು ಏನಾದ್ರೂ ಶತ್ರು ಸೈನ್ಯ ನಾಶವಾಗಿ ಹೋಯಿತು. ಇಸ್ರಾಯೇಲರಿಗೆ ಜಯ ಎನ್ನುವಂಥದ್ದು ಬಂತು ಪ್ರಿಯರೇ. ಹಲ್ಲೆಲೂಯ. 5ನೇದಾಗಿ ನಾವು ನೋಡಿದ್ದೇವೆ, ಅಲ್ಲಿರ್ತಕ್ಕಂಥ ಜನರು, ನೀನು ನಮ್ಮನ್ನ ಶತ್ರು ಸೇನೆಯಿಂದ ಬಿಡಿಸಿದ್ಯಲ್ಲ, ನೀನೇ ನಮ್ಮ ನಾಯಕನಾಗಬೇಕು, ನೀನೇ ನಮ್ಮ ಅರಸನಾಗಬೇಕಂತೇಳಿ ಹೇಳಿದಾಗ ಗಿದ್ಯೋನ್ ಹೇಳ್ತಾ ಇದ್ದಾನೆ, ನಾನಲ್ಲ, ದೇವರೇ ನಿಮಗೆ ಅರಸನಾಗಿರಬೇಕು. ದೇವರು ನಡೆಸಿದರೆ ನಾವು ನಡೆಯುವಂಥದ್ದು, ನಾವು ನಮ್ಮ ಸ್ವಂತ ನಿರ್ಧಾರಗಳಿಂದ ಅಲ್ವೇ ಅಲ್ಲ. ದೇವರನ್ನ ಮಾತ್ರ ಎಂದಿಗೂ ಬಿಡಬೇಡ್ರಿ ಎನ್ನುವ ರೀತಿಯಲ್ಲಿ ಏನ್ ಮಾಡ್ತಾ ಇದ್ದಾನೆ, ದೇವರನ್ನ ತೋರಿಸ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈ ಅಂಶಗಳನ್ನು ನೀವು ಮರಿಬೇಡ್ರಿ. ನಿಮ್ಮ ಮಕ್ಕಳಿಗೂ ಕೂಡ ದೇವರ ವಿಷಯವಾಗಿ ನೀವು ಬೋಧಿಸ್ರಿ. ಗಿದ್ಯೋನ್ ಏನಂತ ಹೇಳ್ತಾ ಇದ್ದಾನೆ, ನಮ್ಮ ಪೂರ್ವಿಕರು ನಮಗೆ ಹೇಳ್ತಾ ಇದ್ರು ದೇವರು ಮಾಡಿದಂತ ಅದ್ಭುತಗಳನ್ನು. ನೀವು ಹೇಳ್ತಾ ಇದ್ರಿ ಮನೆಯಲ್ಲಿ ನಿಮ್ಮ ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ಹೇಳ್ತಾ ಇದ್ದೀರಾ? ಹಲ್ಲೆಲೂಯಾ. ಕುಟುಂಬದಲ್ಲಿ ಇರ್ತಕ್ಕಂಥವ್ರಿಗೆ ಹೇಳ್ತಾ ಇದ್ದೀರಾ, ಶೇರ್ ಮಾಡ್ತಾ ಇದ್ದೀರಾ? ಹಲ್ಲೆಲೂಯಾ. ದೇವರು ಎಷ್ಟೋ ಜನರಿಗೆ ಗರ್ಭಫಲ ಕೊಟ್ಟಿದ್ದಾನೆ, ಎಷ್ಟೋ ಜನರನ್ನ ರೋಗದಿಂದ ಬಿಡುಗಡೆ ಮಾಡಿದ್ದಾನೆ, ಎಷ್ಟೋ ಕುಟುಂಬಗಳು ಒಡೆದು ಹೋದಂಥವುಗಳನ್ನ ದೇವರು ಕಟ್ಟಿದ್ದಾನೆ, ಕಾಲಿಲ್ಲಾರದಂತಕ್ಕೆ ನಡೆಯಲಿಕ್ಕೆ ಬರುವಂತ ದೇವರು ಮಾಡಿದ್ದಾನೆ, ಅನೇಕರ ಜೀವಿತದಲ್ಲಿ ಬಿಡುಗಡೆಯನ್ನ ಕೊಟ್ಟಿದ್ದಾನೆ, ಮರಣಕರ ವ್ಯಾಧಿಯಿಂದ ದೇವರು ತಪ್ಪಿಸಿದ್ದಾನೆ. ಅವುಗಳನ್ನು ನೀವೇನ್ ಮಾಡ್ಬೇಕ್ರಿ? ನಿಮ್ಮ ಹತ್ರ ಇಟ್ಕೊಳ್ಳೋದಲ್ಲ, ಇತರರಿಗೆ ನೀವು ಹೇಳುವವರಾಗಬೇಕು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ಪ್ರಿಯರೇ, ಸತ್ಯವೇದ ಹೇಳ್ತಾ ಇದೆ, ಗಿದ್ಯೋನ್ ಇನ್ನು ಎಷ್ಟೋ ಜನರ ವೃತ್ತಾಂತಗಳನ್ನು ಹೇಳೋದಕ್ಕೆ ಪೌಲನಿಗೆ ಸಮಯ ಇದ್ದಿಲ್ಲ. ದೇವರಿಗೆ ಸ್ತೋತ್ರ, ನಮಗೆ ಸಮಯ ಇದೆ. ನಾವೆಲ್ಲ ಈ ಸಮಯದಲ್ಲಿ ಏನ್ ಮಾಡಿದ್ದೇವೆ, ಅದರ ಬಗ್ಗೆ ತಿಳಿದುಕೊಂಡಿದ್ದೇವೆ. ಹಲ್ಲೆಲೂಯಾ. ಈ ಸಮಯದಲ್ಲಿ ನಾವೆಲ್ಲ ರೀತಿ ನಿಂತ್ಕೊಳ್ಳೋಣ. ದೇವರು ನಿನ್ನನ್ನು ಕರೀತಾ ಇದ್ದಾನೆ. ನೀನು ಒಬ್ಬ ಅರಸನು, ನೀನು ಒಬ್ಬ ಅರಸಳು, ನೀನು ಒಬ್ಬ ಯಾಜಕನು, ನೀವು ಒಬ್ಬ ಯಾಜಕನು ಎಂಬುದಾಗಿ. ಹಲ್ಲೆಲೂಯಾ. 2ನೇದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವರು ಹೇಳ್ತಾ ಇದ್ದಾನೆ, ನನಗೆ ಅದು ಅಸಹ್ಯ, ಅದನ್ನ ತೆಗೆದು ಹಾಕು. ಭೂ ಸಂಬಂಧವಾದಂತ ಕಾರ್ಯಗಳು ಯಾವಿದಾವೆ ಅವೆಲ್ಲವುಗಳನ್ನು ತೆಗೆದುಹಾಕು. ಲೋಭಿತನವನ್ನ ತೆಗೆದುಹಾಕು, ವಿಗ್ರಹಾರಾಧನೆ ತೆಗೆದುಹಾಕು, ವ್ಯಭಿಚಾರದ ಆತ್ಮವನ್ನು ತೆಗೆದುಹಾಕು, ಕೋಪದ ಆತ್ಮಗಳನ್ನು ತೆಗೆದುಹಾಕು. ಎಲ್ಲವುಗಳು ಯಾವುದು ದೇವರಿಗೆ ಬೇಡವಾಗಿದ್ದೋ ಅವೆಲ್ಲವುಗಳನ್ನು ತೆಗೆದುಹಾಕು. ತೆಗೆದುಹಾಕಿದ ಮೇಲೆ ನಾನು ನಿನ್ನ ನಂಬಿಕೆಯನ್ನು ಹೆಚ್ಚಿಸ್ತೇನೆ, ನಾನು ನಿನಗೆ ಈ ಲೋಕದಲ್ಲಿ ದೊಡ್ಡವಾದ ಜಯವನ್ನ ಕೊಡ್ತೇನೆ, ಎಲ್ಲರೂ ನಿನ್ನನ್ನು ನೋಡುವ ಹಾಗೆ ಮಾಡುತ್ತೇನೆ ಎಂಬುದಾಗಿ ಹೇಳಿದ ದೇವರನ್ನ ಸಮಯದಲ್ಲಿ ನಾವು ಮರೆಯದೆ ಇರೋಣ ಪ್ರಿಯರೇ. ದೇವರ ವಾಕ್ಯ ಹೇಳ್ತಾ ಇದೆ, ನಂಬಿಕೆಯನ್ನ ಹುಟ್ಟಿಸಿದಾತನು, ನಂಬಿಕೆಯನ್ನ ಪೂರೈಸಿದಾತನು, ಆತನನ್ನ ನಾವು ನೋಡುವಂತವರಾಗೋಣ. ಹಲ್ಲೆಲೂಯಾ. ಸಮಯದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹೋನ್ನತನಾದ ದೇವರೇ, ಮಹಾಪರಿಶುದ್ಧನಾದ ದೇವರು, ಇಲ್ಲಿವರೆಗೂ ವಾಕ್ಯವನ್ನು ಕೇಳಿದರಪ್ಪ, ಯಾರು ಕೂಡ ತಪ್ಪಿ ಹೋಗಲಾರದಾಗಿ ಇವರ ಸಂಗಡ ಜೊತೆಗೆ ನೀವೇ ಇದ್ದು ಎಲ್ಲ ಕಾರ್ಯಗಳ ವಿಷಯದಲ್ಲಿ ಜಯವನ್ನು ಕೊಟ್ಟು ಅದ್ಭುತವಾದ ಸಹಾಯವನ್ನು ಒದಗಿಸಿಕೊಡಬೇಕೆಂಬುದು ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಸಂಪೂರ್ಣವಾಗಿ ಇವರೆಲ್ಲರನ್ನು, ಇವರ ಕುಟುಂಬಗಳನ್ನ ಪ್ರಾರ್ಥನೆ ಸುವಾರ್ಥ ಸ್ಥಳಗೋಸ್ಕರವಾಗಿ ಸ್ವಾಮಿ ಸ್ಥಳಾವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಹನುಮಂತಮ್ಮವ್ರನ್ನ, ಅವರ ಕುಟುಂಬದಲ್ಲಿರ್ತಕ್ಕಂಥ ಸ್ವಾಮಿ ಅವರ ಮಗ ಸೊಸೆ ಮೊಮ್ಮಕ್ಕಳನ್ನ ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡ್ತಪ್ಪ. ಎಲ್ಲ ಇಲ್ಲಿ ಬಂದಿರತಕ್ಕಂಥ ಇವರ ಕುಟುಂಬಗಳು, ಇವರ ಮಕ್ಕಳ ಕುಟುಂಬದಲ್ಲಿರ್ತಕ್ಕಂಥವ್ರೆಲ್ಲರೂ ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡುತ್ತಾ, ಕರ್ತನೇ ನೀನು ಎಲ್ಲವೂ ಒಳ್ಳೆಯದನ್ನೇ ಮಾಡುವ ದೇವರಾಗಿದ್ದೀಯಪ್ಪ. ಕರ್ತನೇ ಇವರಿಗೆ ಆನಂದ, ಆರೋಗ್ಯ, ಸಂತೋಷ, ಸಮಾಧಾನ, ನೆಮ್ಮದಿ, ಸೌಖ್ಯತೆ, ಐಕ್ಯತೆ ಎಲ್ಲಾ ರೀತಿಯಿಂದಲೂ ಬಿಡುಗಡೆಯನ್ನ ಕೊಟ್ಟು ನೀನು ಆಶ್ರಯಿಸಿ ಬಲಪಡಿಸಿ ಬಿಡುಗಡೆಯನ್ನು ಕೊಡಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಕರ್ತನೇ, ಗಿದ್ಯೋನನೋಪಾದಿಯಲ್ಲಿ ಕರ್ತನೇ ಇವರನ್ನು ಕೂಡ ಎಬ್ಬಿಸು, ಇವರು ಪರಾಕ್ರಮಶಾಲಿಗಳು ಎಂಬುದಾಗಿ ಸ್ವಾಮಿ ಮನವರಿಕೆ ಮಾಡಿಕೊಟ್ಟಿದ್ದ ಕಾಲಿನ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಅರ್ಪಿಸಬೇಡ ಹೊಂದಿದ್ದೇವೆ ಪರಮ ತಂದೆ. ಆಮೇನ್. ಆಮೇನ್. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದರೆ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ, ಪರಿಶುದ್ಧಾತ್ಮ ಶಾಶ್ವತವಾದ ಅನ್ಯತೆ ನಡೆಸುವಿಕೆ, ಅಲಂಕರಿಸುವಿಕೆ, ಕೂಡಿ ಬಂದಿರತಕ್ಕಂಥ ಇವರ ಸಂಗಡಲು, ಸಕಲ ಸದ್ಭಕ್ತರ ಸಂಗಡಲು, ಯಾವ ಪ್ರಪಂಚದಲ್ಲಿ ಇರ್ತಕ್ಕಂಥ ಎಲ್ಲ ದೈವ ಸೇವಕರು ಮಾಡುವಂಥ ಸೇವೆ, ಎಲ್ಲ ವಿಶ್ವಾಸಿಗಳು ಅವರು ಮಾಡುವಂಥ ಕೆಲಸ ಕಾರ್ಯಗಳು ಮತ್ತು ಈ ಪ್ರಪಂಚದಲ್ಲಿ ಇರ್ತಕ್ಕಂಥ ಎಲ್ಲಾ ಮನುಷ್ಯರ ಸಂಗಡಲು ಸಾಕ ನೆಲೆಯಾಗಿರಲಿ ಸ್ವಾಮಿ. ಆಮೇಲೆ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳ ಲಯ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳ ಲಯ. ಯೇಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ, ಸಕಲ ಪಾಪಗಳಿಗೆ ಅನಂತ ಕಾಲ ನಾಶನ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ತೋತ್ರಂ, ಸ್ತೋತ್ರಂ, ಸ್ತೋತ್ರಂ. ಆಮೇನ್, ಆಮೇನ್, ಆಮೇನ್. ಇಂಥ